ನಮಸ್ಕಾರ ವೀಕ್ಷಕರೇ, ಇವತ್ತು ನಮ್ಮ ಜೊತೆ ಯಶಸ್ವಿ ಧಾರಾವಾಹಿಯಾದ ಲಕ್ಷ್ಮೀ ಬಾರಮ್ಮ ತಂಡದ 3 ಸೂಪರ್ ಸ್ಟಾರ್ ಇದ್ದಾರೆ, ಚಂದು, ಗೊಂಬೆ ಹಾಗೂ ಚಿನ್ನು. ಬನ್ನಿ ಮೊದಲು ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಹೆಲೋ, ಹಾಯ್, ನಮಸ್ತೆ, ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು. ಸೊ ಇಬ್ಬರಲ್ಲಿ ನಿಮಗೆ ಯಾರು ಇಷ್ಟ, ಚಿನ್ನು ಇಷ್ಟನಾ ಗೊಂಬೆ ಇಷ್ಟನಾ? ಕ್ಯಾರೆಕ್ಟರ್ ವೈಸ್ ಚಂದುನ ಕ್ಯಾರೆಕ್ಟರ್ಗೆ ಚಿನ್ನು ಮೇಲೆ ಕನ್ಸರ್ನ್ ಇದೆ, ಗೊಂಬೆ ಕಂಡ್ರೆ ಇಷ್ಟ ಇದೆ. ತುಂಬ ಸ್ಮಾರ್ಟ್ ಆನ್ಸರ್ ಆಗುತ್ತೆ ಇದು. ಸೊ ಇಷ್ಟ ಯಾರು ಇಬ್ಬರಲ್ಲಿ? ಇಬ್ಬರನ್ನು ಬಿಡೋದಕ್ಕೆ ಮನಸ್ಸಿಲ್ಲ ಹಾಗಾದ್ರೆ? ಐಡಿಯಾ ಇಲ್ಲ ಕ್ಯಾರೆಕ್ಟರ್ ಹೇಗೆ ಹೋಗುತ್ತೆ ಅಂತ ಮುಂದೆ. ಇದುವರೆಗೂ ಇಬ್ಬರನ್ನು ಬಿಟ್ಟಿಲ್ಲ. ಗೊಂಬೆ, ನಿಮಗೆ ಚಂದು ತುಂಬ ಇಷ್ಟನಾ, ಚಿನ್ನು ತುಂಬ ಇಷ್ಟನಾ? ಇಬ್ರು 2 ಕಣ್ಗಳು ಇದ್ದಾಗೆ. ಸೊ ಒಂದು ಕಣ್ಣಿಗೆ ನೋವಾದ್ರೆ ಇನ್ನೊಂದು ಕಣ್ಣು ಅಳತ್ತೆ. ಲಚ್ಚಿ, ಚಿನ್ನು, ನಿಮಗೆ ಇವರಿಬ್ಬರಲ್ಲಿ ಯಾರು ಇಷ್ಟ? ಅಕ್ಕ ಹೇಳ್ದಂಗೆ ನಂಗೂ ಇಬ್ರು ಅಲ್ಲಿಂದ ಕುತ್ಕೊಂಡು ತೋರಿಸ್ತಾ ಇದ್ದಾರೆ, ನಾನು ಇಷ್ಟ ಅಂತ ತೋರಿಸು ಅಂತ. ಕರೆಕ್ಟ್ ಆಗಿ ಹೇಳಿ, ಇಬ್ಬರಲ್ಲಿ ಯಾರು ಇಷ್ಟ? ನನಗೂ ಇಬ್ರು ಇಷ್ಟ, ಇಬ್ರು 2 ಕಣ್ಣಿಗ್ದಾಗೆ. ದಿಸ್ ಇಸ್ ಓವರ್ ಸ್ಮಾರ್ಟ್ ಆನ್ಸರ್. ಯಾರು ನಿಮ್ಮ ತಾತಮ್ಮ ಹೇಳ್ಕೊಟ್ರ? ಸರಿ, ಹಾಗಾದ್ರೆ ಕರ್ನಾಟಕದ ಜನತೆಗೆ ಇದ್ರ ಬಗ್ಗೆ ಏನನ್ಸುತ್ತೆ ಅಂತ ಕೇಳೋಣ. ನಮ್ಮ ಜೊತೆ ಫಸ್ಟ್ ಕಾಲರ್ ಇದ್ದಾರೆ, ನೋಡೋಣ ಯಾರಿದ್ದಾರೆ ಕರೆಯಲಿ ಅಂತ. ಗೋಕಾಕ್ನಿಂದ ಭಾರತಿ ಅನ್ನೋರು ಕರೆ ಮಾಡಿದ್ದಾರೆ. ಹಲೋ ಭಾರತಿ, ಹೇಳಿ. ಹಲೋ, ನಮಸ್ಕಾರ. ಹೇಗಿದ್ದೀರಿ? ನಾವು ಚೆನ್ನಾಗಿದ್ದೀವಿ, ನೀವು ಚೆನ್ನಾಗಿದ್ದೀರಾ? ಸೂಪರ್ ಆಗಿದ್ದೀನಿ. ಸೊ ಯಾರ ಜೊತೆ ಮಾತಾಡ್ತೀರಿ ಫಸ್ಟ್? ನಾ 3 ಜನರ ಜೊತೆ ಮಾತಾಡ್ತೇನೆ. ಫಸ್ಟ್ ಯಾರ ಜೊತೆ ಮಾತಾಡ್ತೀರಿ? ಈಗ ಮೊದಲು ಚಿನ್ನು ಜೊತೆ ಮಾತಾಡ್ತೀವಿ. ಚಿನ್ನು ಜೊತೆ ಮಾತಾಡಿ. ನಮಸ್ಕಾರ ಭಾರತಿ ಅವರೇ. ನಮಸ್ಕಾರ ಚಿನ್ನು, ಚೆನ್ನಾಗಿದ್ದೀಯಾ? ಹಾಂ, ಚೆನ್ನಾಗಿದ್ದೀನಿ. ಚಂದ್ರನ್ ಜೊತೆ ಸೇರ್ಬೇಕಂತ ಆಸೆನೇ ಇಲ್ವಾ? ಇಲ್ಲ, ನನಗೆ ಆಸೆ ಇಲ್ಲ. ಯಾಕೆ ಅಕ್ಕನ ಸಲುವಾಗಿ ತ್ಯಾಗನ ಮಾಡ್ಬಿಡ್ತೀರಾ? ಹಾಂ, ಅಕ್ಕನ ಸಲುವಾಗೇ ತ್ಯಾಗ ಮಾಡಿದ್ದೀನಿ. ಹೌದಾ? ಕೊಡಿ, ಶ್ರುತಿ ಜೊತೆ ಮಾತಾಡ್ತೀನಿ. ನಮಸ್ಕಾರ, ಹೇಳಿಮ್ಮ. ನಮಸ್ಕಾರ ಶ್ರುತಿ ಅವರೇ. ನಮಸ್ಕಾರ. ಚಿನ್ನು, ನೀವು ಒಡವಟ್ಟಿದ್ರಕ್ಕಿಂತ ಹೆಚ್ಚಾಗಿದ್ದಕ್ಕೆ ನಮ್ಗೆ ತುಂಬಾ ಖುಷಿ ಆಗತ್ತೆ. ಥ್ಯಾಂಕ್ ಯು. ಮತ್ತೆ ನೀವು ಚಿನ್ನು, ನೀವು ಇಬ್ರು ಸೇರಿಸಿ ಚಂದನ್ ಅವ್ರನ್ನ ತರಾಟೆಗೆ ತಗೋಬೇಕಲ್ಲ ಒಂದ್ಸರಿ. ಯಾಕಮ್ಮ ಅಂತ ತಪ್ಪೇನ್ ಮಾಡಿದ್ದಾರೆ? ಗಂಡ ಹೆಂಡತಿಗೆ ಹೆಂಗ್ ತರಾಟೆಗೆ ತಗೋತಾರ ಹಂಗೆ ಇಬ್ರುನು? ಹೌದು, ಇಬ್ರು ಸೇರಿ ತಗೋಬೇಕಲ್ಲ. ಸರಿ, ನಿಮ್ಮ ಪ್ರಶ್ನೆಗೆ ಚಂದನೆ ಉತ್ತರ ಕೊಡ್ತಾರೆ. ಚಂದು, ಉತ್ತರ ಕೊಡಿ. ಹೇಳಿ ಭಾರತಿ. ಹಲೋ ಚಂದನ್ ಅವರೇ, ನಮಸ್ಕಾರ. ಹೇಳಿ ಮೇಡಮ್. ಚೆನ್ನಾಗಿದ್ದೀರಾ? ತುಂಬಾ ಚೆನ್ನಾಗಿದ್ದೀನಿ, ನೀವು? ನಾವು ಚೆನ್ನಾಗಿದ್ದೀವಿ. ಈಗ ಇಬ್ಬರನ್ನು ಹೆಂಗ್ ಮೇಂಟೈನ್ ಮಾಡ್ತೀವಿ ಚಂದು? ಮೇಡಮ್, ನಿಮ್ಮ ಕಣ್ಣಿಗೆ ಅದು ಮೇಂಟೈನ್ ಮಾಡ್ತೀನಿ ಅನ್ಸುತ್ತೆ, ಬಟ್ ಆಕ್ಚುಲಿ ಚಂದನನ ಕ್ಯಾರೆಕ್ಟರ್ಗೆ ಪಾಪ ಎಂತ ಹಿಂಸೆ ಆಗಿರ್ಬೋದು. ಒಬ್ಳನ್ನ ಮದುವೆ ಆಗಿದ್ದಾಳೆ, ಇನ್ನೊಬ್ಳು ಪ್ರೀತಿಸ್ತಿದ್ದಾನೆ, ಬಟ್ ಇಬ್ಬರಿಂದ ಏನೂ ಸಿಗ್ತಾ ಇಲ್ಲ. ಅಲ್ಲ, ಈಗ ಇಬ್ಬರನ್ನು ಮದ್ವೆ ಆಗ್ಬಿಟ್ರೆ ಹೆಂಗ್ ಮಾಡ್ತೀರಿ? ಇಬ್ರು ಮದುವೆ ಆಗೋ ಪ್ಲಾನ್ಸ್ ಇಲ್ಲ. ಒಂದು ಸಿಚುವೇಶನ್, ಒಂದು ಹುಡುಗಿನ ಕಾಪಾಡೋಕೆ ಆಗಿರುವಂತ ಮದುವೆ, ಇನ್ನೊಂದು ಮುಂದೆ ಆಗ್ಬೇಕು. ಆಕ್ಚುಲಿ ಮುಂದೆ ನಾವು ಮಾಡ್ತೀವಲ್ಲ, ಲಕ್ಷ್ಮೀ ಧಾರಾವಾಹಿಯಲ್ಲಿ ನಾವು ಮಾಡ್ತಾ ಇದೀವಿ. ನೀವು ಮದ್ವೆ ಮಾಡೋ ತನ ನೋಡ್ತೇವೆ. ನೀವು ಬರ್ತೀವಿ? ನೀವೇ ಮಾಡ್ತೀರಾ? ಹೌದು, ಮತ್ತೆ ನಾವೆಲ್ಲ ವೀಕ್ಷಕರು ಮಾಡಿದ್ರೇನೆ ನೀವು ಮದ್ವೆ ಆಗೋದು. ನೀವು ಒಬ್ರಿಂಗ್ ಹೇಳ್ತೀರಾ, ಬಟ್ 2ನೇ ಮದ್ವೆ ಆದ್ರೆ ಬರ್ತಾರೆ ಪೊಲೀಸರು ಮನೆಗೆ. ಏನಿಲ್ಲ ಏನಿಲ್ಲ, ಶಿವನನ್ನೇ 2 ಮದ್ವೆ ಆಗಿದಾನಂತೆ. ನಿಮ್ ಪ್ರಕಾರ ಇಬ್ರು ಮದ್ವೆ ಆಗಿ ಇಬ್ರು ನೋಡ್ಕೋಬೇಕು ಅಂತ? ಓಹೋ, ಇಬ್ರು ನೋಡ್ಬೋದಲ್ಲ. ನಿಮ್ ತರ ಇರ್ಬೇಕು ಮೇಡಮ್ ಎಲ್ಲರೂ. ಹಂಗಿಲ್ಲ, ಅವ್ರಿಬ್ರು ಅನ್ಯೋನ್ಯವಾಗಿದಾರಲ್ಲ, ಅಕ್ಕ ತಂಗಿ ತರ, ಹಂಗ ಹೊಂದಾಣಿಕೆ ಆಗ್ತಾರ ಬಿಡಿ. ಭಾರತಿ ಅವರೇ, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಮತ್ತೊಂದು ಕಾಲರ್ ನಮ್ ಜೊತೆ ಇದ್ದಾರೆ, ಹೇಮಾನ್ ಅವ್ರು ಬೆಂಗಳೂರಿನಿಂದ ಕರೆ ಮಾಡಿದ್ದಾರೆ. ಹೇಮಾ, ನಮಸ್ತೆ. ನಮಸ್ತೆ. ಮೊದ್ಲು ಯಾರ ಜೊತೆ ಮಾತಾಡ್ತೀರಾ? ಚಂದು, ಚಂದನ್ ಜೊತೆ ಮಾತಾಡ್ತೀನಿ. ಓಕೆ, ಚಂದು. ಹಾಯ್ ಹೇಮಾ ಅವರೇ. ಹಾಯ್, ನೀವು ತುಂಬಾ ಚೆನ್ನಾಗಿದ್ದೀರಾ, ನಿಮ್ ಫ್ಯಾನ್ ಆಗ್ಬಿಟ್ಟಿದೀನಿ ನಾನು. ಅಯ್ಯೋ, ಥ್ಯಾಂಕ್ ಯು ಸೋ ಮಚ್. ಏನ್ ತುಂಬಾ ಇಷ್ಟ ಆಗುತ್ತೆ ಚಂದು ಅವರಲ್ಲಿ? ಯಾವ ಗುಣ? ಚಿಂದು ಅವ್ರ ಆಕ್ಟಿಂಗ್, ದೆನ್ ಅವ್ರ ಸೈಲೆನ್ಸ್, ಅವೆಲ್ಲ ತುಂಬಾ ಇಷ್ಟ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಗೊಂಬೆ ಅವ್ರಿಗೆ ಕೊಡ್ತೀರಾ? ಹೇಳಿ ಹೇಮಾ. ಹಾಯ್, ಹಾಯ್, ಹೇಗಿದ್ದೀರಾ? ಚೆನ್ನಾಗಿದ್ದೇನೆ. ನೀವು? ಸೂಪರ್. ಮತ್ತೆ ನೀವು ತುಂಬಾ ಚೆನ್ನಾಗಿದ್ದೀರಾ. ನಿಮ್ದು ಚಂದಂದು ಸೂಪರ್ ಪೇರ್. ನೀವಿಬ್ರು ಮದುವೆ ಆದ್ರೆ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು. ಈಗ ಅಕಸ್ಮಾತ್ ಈಗ ಗೊತ್ತಾಗ್ಬಿಟ್ರೆ ಈಗ ಚಂದನ್ನ ಮದುವೆ ಆಗಿದ್ದಾನೆ ಅಂತ ನೀವ್ ಹೆಂಗ್ ಮಾಡ್ತೀರಾ? ಈಗ ಕೊಟ್ಬಿಡ್ತೀರಾ ಅವಳಿಗೆನೆ? ಹೇಗೆ ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ಲ, ಯಾಕಂದ್ರೆ ಒಂದು ಕಡೆ ಎರಡೂ ಪ್ರೀತಿನೇ. ಅದು ತಂಗಿ ಪ್ರೀತಿ, ಇದು ಗಂಡನ್ ಪ್ರೀತಿ. ಯಾವ್ದು ಒಂದು ಬಿಟ್ಕೊಟ್ರು ಮೋಸ ಆಗತ್ತೆ. ಹಾಗಿದ್ರೆ ಈಗ ವಿಷಯ ಗೊತ್ತಾದ್ಮೇಲೆ ನೀವು ಅವ್ರಿಗೆ ಬಿಟ್ಕೊಡಲ್ವಾ? ಅದು ನೋಡೋಣ, ನನಗೆ ಅವಾಗ ಹೇಗೆ ಅನ್ಸುತ್ತೆ ಅದ್ರ ಪ್ರಕಾರ ನಾನು ರಿಯಾಕ್ಟ್ ಮಾಡ್ತೀನಿ. ಆ ಟೈಮಲ್ಲಿ ಕೋಪ ಬರ್ದೆ ಶಾಂತವಾಗಿ ಯೋಚನೆ ಮಾಡಿದ್ರೆ ಇಬ್ರಿಗೂ ಇಟ್ಟಿರೋ ಪ್ರೀತಿ ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು. ಹೇಮಾ, ಚಿನ್ನು ಅವ್ರ ಜೊತೆ ಮಾತಾಡ್ತೀರಾ? ಚಿನ್ನು ಕೈ ಕೊಡಿ. ಹಲೋ. ಹಲೋ ಚಿನ್ನು. ಹಲೋ ಹೇಮಾ ಅವರೇ. ಚೆನ್ನಾಗಿದ್ದೀರಾ? ಹಾಂ, ನಾನು ಚೆನ್ನಾಗಿದ್ದೀನಿ. ಮತ್ತೆ ಸಿದ್ಧಾರ್ಥನ ಮದುವೆ ಆಗ್ಬೋದಿತ್ತಲ್ಲ ನೀವು? ಆದರೆ
ಅವ್ರ ಅಪ್ಪ ಇರೋ ಪರಿಸ್ಥಿತಿ. ಪರಿಸ್ಥಿತಿಲಿ ನಾನು ಅವ್ರನ್ನ ಮದುವೆ ಆಗೋಕ್ಕಾಗಿಲ್ಲ. ನಂಗೆ ಅವ್ರ ಮೇಲೆ ಪ್ರೀತಿನೇ ಇರಲಿಲ್ಲ. ಎಲ್ಲಾನು ಪ್ರೀತಿಸಕ್ಕಾಗಲ್ಲ ಅಲ್ವಾ? ಒಂದು ಹಳ್ಳಿ ಹುಡುಗಿಯಾಗಿ ನಮ್ಮ ಭಾರತೀಯ ಸಂಸ್ಕೃತಿ ಪ್ರಕಾರ ಇನ್ನೊಂದು ಮದುವೆ ಇನ್ನೇನು ಗಂಡನೇ ಅವಳನ್ನ ಒಪ್ಕೊಂತಾ ಇಲ್ಲ ಅಂದ್ರೆ ಇನ್ನೇನ್ ಮಾಡಕ್ಕಾಗುತ್ತೆ? ಅದು ಅವಳು ತಿಳ್ಕೊಬೇಕು, ಅವಳು ತಾತಮ್ಮ ಹೇಳ್ಕೊಟ್ಟಿಲ್ಲ ಅದನ್ನ. ಓಕೆ, ಧನ್ಯವಾದಗಳು ಹೇಮಾ ಕರೆ ಮಾಡಿದ್ದಕ್ಕೆ. ಹಾ, ಧನ್ಯವಾದಗಳು, ಥ್ಯಾಂಕ್ಸ್. ಚಿನ್ನು, ಹೇಳಿ, ಯಾಕೆ ಯಾವಾಗ್ಲೂ ನೀವು ಗಂಡನಿಂದ ದೂರ ಓಡ್ತಾ ಇರ್ತೀರಾ? ನಾನು ಅವ್ರು ನನಗೆ ತಾಳಿ ಕಟ್ಟಿದ್ದಾರೆ ಅಂತ ಗಂಡ ಅಂತ ಒಪ್ಕೊಂಡಿದ್ದೀನಿ. ಆದರೆ ಅವ್ರು ಪ್ರೀತಿಸ್ತಿರೋದು ನನ್ನ ಅಕ್ಕನ. ನಾನು ಅವ್ರ ಜೊತೆ ಇದ್ದರೆ ತೊಂದರೆ ಆಗುತ್ತಲ್ಲ. ಗೊಂಬೆ, ನಿಮ್ಮ ತಂಗಿ ಅವ್ರ ಗಂಡನ ಸೇರ್ಬೇಕು ಅಂತ ನಿಮ್ಗೆ ಆಸೆ ಇಲ್ವಾ? ಅವ್ರ ಗಂಡನ ಹತ್ರ ಸೇರಬೇಕು ಅಂತ ತುಂಬಾ ಆಸೆ ಇದೆ. ನಾನು ಯಾವಾಗಲೂ ದೇವ್ರ ಹತ್ರ ಬೇಡ್ಕೊಂಡಾಗೆಲ್ಲ, ದೇವರೇ ಆದಷ್ಟು ಬೇಗ ನನ್ನ ತಂಗಿ ಅವ್ರ ಗಂಡನ ಜೊತೆ ಸೇರಲಿ, ಒಳ್ಳೆ ಸಂಸಾರ ನಡೆಸ್ಕೊಂಡು ಹೋಗಲಿ ಅಂತಲೇ ಕೇಳ್ಕೊಳ್ಳೋದು. ಚಂದುನೇ ಅವ್ರ ಗಂಡ ಅಂತ ಗೊತ್ತಾದ್ರೆ ನಿಮ್ಮ ರಿಯಾಕ್ಷನ್ ಹೇಗಿರುತ್ತೆ? ಇಟ್ಸ್ ನಾಟ್ ಪಾಸಿಬಲ್. ನಂಗೆ ಚಂದು ಮೋಸ ಮಾಡಿದ್ದಾನೆ. ಯಾಕಂದರೆ ಏನೇ ಇರಲಿ ಸಿಚುಯೇಷನ್ ಎಕ್ಸ್ಪ್ಲೇನ್ ಮಾಡಬೇಕಾಗಿತ್ತು, ನಿಂತು ಇಲ್ಲ ಅಂತ ಹೇಳಬೇಕಾಗಿತ್ತು. ಹೇಳಿದ್ರು ಅಂತ ಮದುವೆ ಆಗೋದು ಚಂದು, ನಿಮ್ಗೆ ಯಾವ್ದಾದ್ರು ಅನ್ಸಿದ್ಯಾ ನಾನು ಎಕ್ಸ್ಪ್ಲೇನ್ ಮಾಡ್ಬಿಡ್ಬೇಕಿತ್ತು, ಹೀಗಾಗಿದೆ ಅಂತ ಹೇಳ್ಬಿಡ್ಬೇಕಿತ್ತು? ಡೆಫಿನೆಟ್ಲಿ ಎಲ್ಲರ ಹತ್ರನೂ ಎಕ್ಸ್ಪ್ಲೇನ್ ಮಾಡಬೇಕು ಅಂತ ಎಷ್ಟೊಂದು ಸಿಚುವೇಶನಲ್ಲಿ ಅಂದ್ಕೊಂಡಿದ್ದೀನಿ. ಬಟ್ ಅಲ್ಲಿ ಒಬ್ಬ ಇದ್ದಾನೆ ರಾಮು, ಅವ್ನು ಬಿಡಲ್ಲ. ಇನ್ನೊಂದು ಮನಸ್ಸಾಕ್ಷಿ ಅನ್ನೋದು ಬಿಡ್ತಾ ಇಲ್ಲ. ಇನ್ನೊಂದು ಅದೇ ತಪ್ಪಿಗೆ ಸಿಗಾಕೊಳ್ತೀನಿ, ನಂದೇ ತಪ್ಪಾಗ್ಬಿಡುತ್ತೇನೋ ಅನ್ನೋ ಒಂದು ಭಯ ಬಿಡ್ತಾ ಇಲ್ಲ. ಮನಸ್ಸಾಕ್ಷಿ ಹೇಳೋದು ಆ್ಯಕ್ಚುಲಿ ಹೋಗಿ ಹೇಳ್ಬಿಡು ಎಲ್ಲರ ಹತ್ರ, ಸುಳ್ಳು ಹೇಳಿ ಮೋಸ ಮಾಡ್ತಾಯಿದ್ದೀನಿ ಅಮ್ಮಂಗೆ, ಗರ್ಲ್ ಫ್ರೆಂಡ್ಗೆ, ಇಡೀ ಫ್ಯಾಮಿಲಿಗೆಲ್ಲ ಅಂತ. ಬಟ್ ಒಂದು ಕಡೆ ಮಾನವೀಯತೆ ದೃಷ್ಟಿಲಿ ಮದುವೆ ಆಗಿರೋದು ಏನೂ ತಪ್ಪಲ್ಲ ಅಂತಂದರೆ ಅದು ಮದುವೆನೇ ಅಲ್ಲ ನನ್ನ ದೃಷ್ಟಿಲಿ. ಫಸ್ಟ್ ಆಫ್ ಆಲ್ ದೇವರು ನಂಬಲ್ಲ ನಾನು. ಎರಡನೇದು ಅದು ತಾಳಿ ಒಂದು ಮೆಟೀರಿಯಲ್ ಅಷ್ಟೇ ನನಗೆ. ಇಟ್ಸ್ ಎನ್ ಆಬ್ಜೆಕ್ಟ್. ಜಸ್ಟ್ ಕಟ್ಟಿದ್ರೆ ಏನೋ ನನಗಳಿಗೆ ಏನು ತಾಳಿ ಕಟ್ಟೋದ್ರಿಂದ ಏನೂ ಆಗಲ್ಲ ಅನ್ನೋ ಒಂದು ದೇವ್ರ ನಂಬಲ್ಲ ಅಂತ ಹೇಳಿದ್ರಿ, ಆದ್ರೂ ಪರಿಸ್ಥಿತಿ ದೇವ್ರನ್ನ ನಂಬೋ ಹಾಗೆ ಮಾಡ್ತು ಅಲ್ವಾ? ಸದ್ಯಕ್ಕೆ ನಂಬ್ತಾ ಇದ್ದೀನಿ. ಇನ್ನೇನಾದ್ರು ಖರಾಬಾಗಾದ್ರೆ ಅಂದರೆ ಇನ್ನೇನಾದ್ರು ಕೆಟ್ಟ ಒಂದು ಸಿಚುವೇಶನ್ ಬಂದರೆ ಮೋಸ್ಟ್ಲಿ ಆ ದೇವ್ರ ಮೇಲೆ ನಂಬಿಕೆನೂ ಕಳ್ಕೊಬೋದು. ಈಗ ಒಂದು ಸ್ವಲ್ಪ ಹುಟ್ಟಿದೆ. ಈಗ ನಮ್ಮ ಜೊತೆ ಒಬ್ಬ ಸರ್ಪ್ರೈಸ್ ಕಾಲರ್ ಇದ್ದಾರೆ, ಕನೆಕ್ಟ್ ಮಾಡ್ಲಾ? ಮಾತಾಡೋಣ. ಸರ ಹಲೋ, ನಮಸ್ತೆ. ಹಲೋ, ನಮಸ್ತೆ. ಜೇಕಿನಾ? ನಮಸ್ತೆ. ಗೆಸ್ ಮಾಡಿದ್ರೆ ಯಾರು ಅಂತ? ಜೇಕಿನಾ? ಯಾರ ಜೊತೆ ಮಾತಾಡ್ತೀವಿ ನೀವು ಫಸ್ಟ್? ಚಂದು, ಗೊಂಬೆ, ಚಿನ್ನು? ನಾವು ಹೀರೋ ಹತ್ರ ಮಾತಾಡ್ಬೋದಾ? ಖಂಡಿತ. ವಿಜಯ್ ರಾಘವೇಂದ್ರ. ಆ, ಏ ಹಾಯ್ ವಿಜಯ್. ಹಾಯ್ ಚಂದನ್. ಬಿಗ್ ಬಾಸ್ ಅಲ್ಲಿ ನಿಮ್ಮ ವಾಯ್ಸ್ ಕೇಳಿ 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 ಒಂದೇ ಸರಿ ಐಡೆಂಟಿಫೈ ಮಾಡ್ತೇನೆ ನೋಡಿ. ಒಳ್ಳೆ ರೇಡಿಯೋ ತರ ಆಗ್ಬಿಟ್ಟಿದ್ಯಾ ವಾಯ್ಸ್. ಹೇಗಿದ್ದೀರಾ? ನಾನ್ ಬಹಳ ಚೆನ್ನಾಗಿದ್ದೀನಿ. ನಿಮ್ಮ ಸೀರಿಯಲ್ ನೋಡ್ತಾ ಇದ್ದೀನಿ, ಫಾಲೋ ಮಾಡ್ತಾ ಇದ್ದೀನಿ. ನನ್ನ ಮನೆಯವ್ರು ಫಾಲೋ ಮಾಡ್ತಾರೆ, ನಮ್ಮ ತಾಯಿ ಫಾಲೋ ಮಾಡ್ತಾರೆ, ನಮ್ಮ ಅತ್ತೆ ಫಾಲೋ ಮಾಡ್ತಾರೆ. ದಟ್ಸ್ ಸೋ ಸ್ವೀಟ್ ಆಫ್ ಯು. ಥ್ಯಾಂಕ್ ಯು ಸೋ ಮಚ್. ನನಗೆ ಗೊತ್ತಿರೋ ಅಂತ ಎಲ್ಲಾ ಮನೆಯವರು ಇದನ್ನ ಫಾಲೋ ಮಾಡ್ತಾರಪ್ಪ. ಬಹಳ ಒಳ್ಳೆ ಸೀರಿಯಲ್ ಇದು. ವಿ ಆರ್ ಹಾನರ್ಡ್. ನೋ ಆನರ್, ಇಟ್ ಇಸ್ ಮೈ ಪ್ಲೆಷರ್. ಮುಖ್ಯವಾಗಿ ನಾನು ಒಂದೇ ಒಂದು ಪ್ರಶ್ನೆ ಬಹಳ ದಿವಸದಿಂದ ಕಾಡ್ತಾ ಇತ್ತು. ಕೇಳಿ ವಿಜಯ್, ನಿಮ್ಗೋಸ್ಕರ ಎಲ್ಲ ಆನ್ಸರ್ಸ್ ರೆಡಿ ಇದೆ. ಒಂದೇ ಮನೆಯಲ್ಲಿ ಹೆಂಡತಿನೂ ಇರಿಸ್ಕೊಂಡು ಲವರು ಇದ್ದಾಳೆ. ನಾವು ಒಂದೆರಡು ದಿವಸ ನನಗೆ ತಲೆ ಕೆಟ್ಟದ್ದು, ಏನಯ್ಯ ಇದು, ಏನಂಗಾರೆ ಅಡ್ಗೆ ಮನೇಲಿರೋ ಲವರ್ ಸಿಕ್ತಿಲ್ವಲ್ಲ ನಮ್ಮ ಹುಡುಗನ ಕೈಗೆ, ಏನ್ ಮಾಡೋದ್ ಕತೆ ಅಂತ ಕಡೆ ಇಲ್ಲ, ಒಂದ್ ಏನಂದ್ರೆ ಈಗ ಮನೆಗೆ ಒಬ್ಬ ಕಳ್ಳ ಬಂದ್ರೆ ಅವ್ನು ಅವಸ್ಕೊಂಡು ಓಡಾಡ್ತಿರ್ತಾನೆ ನೋಡಿ, ನಮ್ ಕೈಗೆ ಸಿಗಲ್ಲ. ಸೊ ಆ ರೀತಿ ಇವಳು ಮದುವೆ ಆಗಿರೋ ಚಿನ್ನು ಅವಾಗ ಅವಸ್ಕೊಂಡು ಓಡಾಡ್ತಿದ್ಲು. ನನ್ನ ಕಣ್ಣಿಗೆ ಬೀಳ್ದೇ ಇರೋ ಥರ ಅವಳು ನಡ್ಕೊಂಡು ಓಡಾಡ್ತಿದ್ಲು. ಆ್ಯಂಡ್ ರಾಮು ಇದ್ದಾನೆ ನನ್ನ ಫ್ರೆಂಡ್, ಒಬ್ಬ ಮಿತ್ರದ್ರೋಹಿ. ಅವನು ಅವಾಯ್ಡ್ ಮಾಡ್ತಾ ಇದ್ದ. ಎಲ್ಲರೂ ಬಂದು ಅಡ್ಡ ನಿಂತ್ಕೊಳ್ಳೋದು, ಏನೇನೋ ಮಾತಾಡಿ ಡೈವರ್ಟ್ ಮಾಡ್ತಾ ಇದ್ದ. ಸೊ ಯಾವ್ದಾದ್ರು ಒಂದು ದೊಡ್ಡ ಮನೆ ಇದ್ರೆ ಒಂದು ಈ ಥರ ಸಿಚುವೇಶನ್ ಆಗ್ಬಹುದು. ಖಂಡಿತ ಆಗದೆ ಇರ್ಲಿ ಅಂತ ಬೇಡ್ಕೊಳಪ್ಪ, ನೀನೇನು ಆಗ್ಬೋದು ಅಂತ ಆಗ್ಬಹುದು ಅಂತ ಹೇಳ್ತಾ ಇದ್ದೀನಿ. ಖುಷಿಯಾಗಿ ಎಲ್ರು ಒಂದೇ ಕಡೆ ಇರ್ಲಿ. ಆಮೇಲೆ ಎಲ್ಲಾ ಪಾತ್ರಧಾರಿಗಳು ಪ್ರತಿಯೊಬ್ರು ಆಗಿರ್ಬೋದು, ಅವರು ಗೊಂಬೆ ಪಾತ್ರ ಮಾಡ್ತಿರೋರು, ಆಮೇಲೆ ನಿಮ್ಮ ಚಿನ್ನು ಪಾತ್ರ ಮಾಡ್ತಿರೋರು, ಪ್ರತಿಯೊಬ್ರು ಯು ಕಾಂಪ್ಲಿಮೆಂಟ್ ಈಚ್ ಅದರ್ ಸೋ ವೆಲ್. ನಿಮ್ಮ ತಾಯಿ ಕ್ಯಾರೆಕ್ಟರ್, ಆಮೇಲೆ ರಾಮು, ರಿಯಲಿ ರಿಯಲಿ ವೆರಿ 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 ಅಪ್ರಿಷಿಯಬಲ್. ನಿಮ್ಗೆ ಧಾರಾವಾಹಿಯಲ್ಲಿ ತುಂಬಾ ಇಷ್ಟ ಆಗುವಂತ ಅಂಶ ಅಂತಂದ್ರೆ ಯಾವುದು? ಲಕ್ಷ್ಮಿ ಕ್ಯಾರೆಕ್ಟರ್, ಚಿನ್ನು ಕ್ಯಾರೆಕ್ಟರ್ ಏನಿದೆ, ಆ ಕ್ಯಾರೆಕ್ಟರ್ ಇರೋ ಒಂದು ತ್ಯಾಗ ಮನೋಭಾವ ನನಗೆ ಬಹಳ ಇಷ್ಟ. ಬೇಸಿಕಲಿ ನನಗೆ ಆ ತರ ಕ್ಯಾರೆಕ್ಟರ್ಸ್ ಬಹಳ ಇಷ್ಟ. ಆಮೇಲೆ ಯಾರು ಕೆಟ್ಟವರಲ್ಲ. ಬೇಸಿಕಲಿ ಈ ಸೀರಿಯಲ್ ಅಲ್ಲಿ ಕೆಟ್ಟವರಾಗ್ದೇನೆ ಪರಿಸ್ಥಿತಿಯಿಂದ ಮನಸ್ಸುಗಳು ಕೆಡ್ತಾವಲ್ಲ, ಇದು ಬಹಳ ಸಂಕಟಕರಂತ ವಿಚಾರ. ಇದ್ರ ಬಹಳ ಚೆನ್ನಾಗಿ ಕ್ಯಾಪ್ಚರ್ ಮಾಡಿದ್ದಾರೆ. ಪ್ರತಿಯೊಂದು ಪಾತ್ರ ವಹಿಸುವವರು ಕೂಡ ಬಹಳ ಅದ್ಭುತವಾಗಿ ಮಾಡ್ಕೊಂಡು ಬಂದಿದ್ದಾರೆ. ಅವ್ರೆಲ್ರಿಗೂ ನಾನು ಕಂಗ್ರ್ಯಾಚುಲೇಷನ್ಸ್ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.
ಅಂಡ್ ಮುಖ್ಯವಾಗಿ ಪ್ರಕಾಶ್ ಅಣ್ಣಗೆ ನಾನು ಕಂಗ್ರಾಚುಲೇಷನ್ಸ್ ಹೇಳಕ್ ಇಷ್ಟಪಡ್ತೀನಿ. ಡೆಫಿನೆಟ್ಲಿ. ಇಂಥ ಒಳ್ಳೆ ಸೀರಿಯಲ್ ನಮಗೆ ಕೊಟ್ಟಿರೋದಕ್ಕೆ ಆಲ್ ದ ಬೆಸ್ಟ್, ಆಲ್ ಆಫ್ ಯು, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ವಿಜಯ್. ಸಿ ಯು. ಥ್ಯಾಂಕ್ ಯು ಸೋ ಮಚ್ ವಿಜಯ್ ರಾಘವೇಂದ್ರ ಅವರೇ ಕರೆ ಮಾಡಿದಕ್ಕೆ. ಥ್ಯಾಂಕ್ಸ್ ಎ ಲಾಟ್. ನೋಡಿ, ಅವ್ರು ಬಿಗ್ ಬಾಸ್ ಅಲ್ಲಿ ಒಂದೇ ಮನೇಲಿ ಇದ್ಕೊಂಡು ಎಲ್ರಿಗೂ ಸಿಕ್ತಿದ್ರು. ನೀವಿಲ್ಲಿ ಒಂದೇ ಮನೇಲಿ ಇದ್ದು ಒಬ್ರಿಗೊಬ್ರು ಸಿಕ್ತಿಲ್ಲ. ಅವ್ರಿಗೆ ಒಂದು ದೊಡ್ಡ ಡೌಟ್. ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ ಇದ್ರ ಬಗ್ಗೆ? ಸೀಕ್ರೆಟ್ಸ್ ಯಾವುದು ಸೀಕ್ರೆಟ್ ಆಗಿ ಉಳಿಯಲ್ಲ. ಖಂಡಿತ ಹೌದು. ನಿಜ ಜೀವನದಲ್ಲೂ ಜಾಸ್ತಿ ಅಷ್ಟೇನೆ, ಇರಲ್ಲ. ನಿಜ ಜೀವನದಲ್ಲೂ ಅಷ್ಟೇನೆ, ಸೀರಿಯಲಲ್ಲೂ ಅಷ್ಟೇನೆ. ಭಾಗ್ ಮಿಲ್ಕಾ ಭಾಗ್ ಕೇಳಿದ್ದೀರಾ? ಇಲ್ಲಿ ಭಾಗ್ ಚಂದನ್ ಭಾಗ್ ಆಗಿರುತ್ತೆ, ಓಡ್ತಾ ಇರೋದಷ್ಟೇ. ಹರಿಹರದ ಶಾರದಮ್ಮ ಅವ್ರಿಗೆ ಚಂದನ್ ಮೇಲೆ ಒಂದು ಆರೋಪ ಇದೆ, ಅದನ್ನ ಅವರೇ ಮಾತಾಡ್ತಾರೆ. ಶಾರದಮ್ಮ ಅವರೇ ನಮಸ್ತೆ. ನಮಸ್ಕಾರ ಮೇಡಮ್ ಅವರೇ, ಹೇಗಿದ್ದೀರಿ? ನಿಮ್ ಸೀರೆ ಚೆನ್ನಾಗದವ್ರಿ, ನೀವೆಲ್ಲ ಚೆನ್ನಾಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀವಿ. ಸೊ ಚಂದನ್ ಮೇಲೆ ಒಂದು ಆರೋಪ ಇದೆ ಅಂತ ಹೇಳಿದ್ರಿ, ದಯವಿಟ್ಟು ಅದನ್ನ ಚಂದನ್ ಅವ್ರ ಹತ್ರನೇ ಮಾತಾಡಿ. ಹಾ, ಲಕ್ಷ್ಮಿ ಧಾರಾವಾಹಿ ಚೆನ್ನಾಗ್ ಮೂಡ್ ಬರ್ತೈತ್ರಿ. ಇದು ಆರೋಪ. ಥ್ಯಾಂಕ್ ಯು ಶಾರದಮ್ಮ ಅವರೇ. ಅದು ಸ್ಟಾರ್ಟಿಂಗ್. ನೀವು ಒಳ್ಳೆ ಚೆನ್ನಾಗ್ ಪಾಠ ಮಾಡಿದೀರಾ. ಥ್ಯಾಂಕ್ ಯು ಶಾರದಮ್ಮ ಅವರೇ. ಹಾ, ಅದೇ ರೀ, ನೀವೇನ್ ಲಚ್ಚಿಗೆ ಬಾಳ್ ಕೊಡ್ತಾ ಇಲ್ಲಲ್ಲ, ಅದೇ ಒಂದು ಸರ್ತಿಗೂ ನೋಡ್ದಾಗೆಲ್ಲ ಒಂಥರ ಅನಸ್ತತಿ. ನೀವೇನೋ ಒಂಥರ ಹೊಂದ್ಕೊಂತೀರನೋ ಅನ್ನಸ್ತತಿ, ಆಮೇಲೆ ನೀವು ಹೊಂದ್ಕೊಳೋದೇ ಇಲ್ಲ. ಈಗ ನಾ ಒಂದು ನಿಮಗೆ ಸಿಚುವೇಶನ್ ಕೊಡ್ತೀನಿ ನೀವು ಶಾರದಮ್ಮ ಅವರೇ. ಹಾ ಸರಿ ರೀ. ನೀವು ಲಚ್ಚಿ, ನಿಮ್ಮ ಯಜಮಾನ್ರು ಚಂದನ್, ನಿಮ್ಮ ಯಜಮಾನ್ರು ಇನ್ನೊಂದು ಗೊಂಬೆಗೆ ಯಾರಿಗೋ ಲೈನ್ ಹೊಡಿತಾ ಇರ್ತಾರೆ, ಏನ್ ಮಾಡ್ತೀರಾಗ? ಸುಮ್ಮನೆ ಹೋಗಿ ಹಂಗಲ್ರಿ, ಅಲ್ಲ ನೀವು ತಾಳಿ ಕಟ್ಟಬಾರ್ದಾಗಿತ್ತು ಅವಳಿಗೆ. ಒಂದ್ ಮಾತು, ತಾಳಿ ಕಟ್ಟಿದ್ಮೇಲೆ ಆಕಿ ಬಾಳ್ ಕೊಡ್ಬೇಕು ತಾನೆ. ಈಗ ತಾಳಿ ಕಟ್ಟದೆ ಹೋಗಿದ್ರೆ ಈ ಹುಡುಗಿ ಮುದುಕನ್ ಮದುವೆ ಆಗಿ ಸೂಸೈಡ್ ಮಾಡ್ಕೊಳ್ಳೋ ಪ್ಲಾನ್ ಅಲ್ಲಿ ಇದ್ಲು. ಒಂದ್ ಜೀವ ಹೋಗೋದ್ ಹೆಚ್ಚೋ, ಒಂದ್ ತಾಳಿ ಕಟ್ಬಿಟ್ಟು ಒಂದು ಸೇಫ್ ಆಗಿರ್ಲಿ ಅನ್ನೋದು ಹೆಚ್ಚೋ? ಸೇಫ್ ಆಗಿರೋದು ಅಂದ್ರೆ ಸೇಫ್ ಆಗಿ ಇಟ್ಕೋಬೇಕು ಅಂದ್ರೆ ಒಂದ್ ಆಕಿ ಬಾಳ್ ಕೊಡ್ಲೇಬೇಕಲ್ಲ. ಅಲ್ಲ, ಇವಳು ನಾನು ಹುಡುಕ್ದಾಗೆಲ್ಲ ಓಡೋಗ್ತಾ ಇರ್ತಾಳೆ, ಏನ್ ಮಾಡ್ಲಿ? ಈಗ ಕರ್ಕೊಂಬಂದ್ ಹೆಂಗೋ ಇಟ್ಕೊಂಡಿದ್ದಾಳೆ ಇವಳು ಗೊಂಬೆ. ಅದೇ ಅವಳೆಲ್ಲ ಬೇರೆ ತಕ್ಕಿದ್ರೆ ಅದೊಂಥರ ಆಗ್ತಿತ್ತು. ಅದು ನಿಮ್ ಮನೆಗೆ ಅದಾಳ ಅಂದೊತ್ನಾಗೆ ನೀವು ಬಾಕಿ ಬಾಳ್ ಕೊಡ್ಲೇಬೇಕು. ಹಂಗಂತೀರಾ? ಸೊ ಗೊಂಬೆನ ಏನ್ ಮಾಡ್ಬೇಕು ಅಂತ ನಿಮ್ ಪ್ರಕಾರ? ಅವ್ರು ಇಬ್ರು ಅಕ್ಕ ತಂಗಿಯರು ಒಂದೇ ಆತ್ಮೀಯತೆ ಐತಿ ಅಂದೊತ್ನಾಗೆ ತಂಗಿಗೋಸ್ಕರ ಆಕಿ ಗಂಡನ್ ಬಿಟ್ಟು ಕೊಡ್ಲೇಬೇಕು. ಮತ್ತೆ ಇಷ್ಟು ಅಲ್ಲ, ವರ್ಷ ಇಲ್ಲಿ ನೀವು ಬಾಳ್ ಕೊಡ್ಬೇಕು ಅಂದ್ರೆ ಇಲ್ಲ ಮನೆಯವರೆಲ್ಲ ನೋಡಿ ಮದುವೆ ಮಾಡಿರ್ಬೇಕು, ಇಲ್ಲ ಪ್ರೀತಿಸಿ ಮದುವೆ ಆಗಿರ್ಬೇಕು. ಅದು ಎರಡೇ ಆಪ್ಷನ್ ಇರೋದು ನಮ್ಮ ಇಂಡಿಯಾದಲ್ಲಿ. ಹಿಂಗೆಲ್ಲ ಬಚಾವ್ ಮಾಡಕ್ ಹೋಗಿ ತಾಳಿ ಕಟ್ಟಿರೋದ್ನೆಲ್ಲ ಮದುವೆ ಅಂತ ಕನ್ಸಿಡರ್ ಮಾಡಕ್ಕಾಗಲ್ಲ. ನೀವ್ ಅವ್ರನ್ನ ದೂರ ಮಾಡ್ಬೇಕಾಯ್ತು. ನೀವ್ ಯಾಕೆ ಆತ್ಮೀಯ ದೃಷ್ಟಿಯಿಂದ ನೋಡ್ತಿರೋ ಚಿನ್ನ? ನಾನೆಲ್ಲಿ ನೋಡ್ತಿಲ್ಲ, ಅದು ಸಿಚುವೇಶನ್ ಆಗಿ ಬರ್ತಾ ಇದೆ. ಗೊಂಬೆಗೆ ಎಲ್ಲೋ ಸಿಕ್ಕಿದ್ಲು, ಎಳ್ಕೊಂಬಂದ್ಲು, ಅವಳು ತಂಗಿ ತರ ನೋಡ್ತಾ ಇದ್ದಾಳೆ. ಸೊ ಇವಳು ಕರ್ಕೊಂಬಂದ್ ನಮ್ಮಲ್ಲಿ ಇಟ್ಟಿಯಾಳೆ. ಆತಪ್ಪ, ಅವಳಿಗೆ ಗಾಯ ಆಯ್ತು ಅಂದ ತಕ್ಷಣ ನಿನಗೆ ಯಾಕಪ್ಪ ಕರಳು ಚುರ್ಕೊಳ್ಬೇಕು? ಅದು ಏನ್ ಹೇಳೋದೀಗ? ಬಹಳ ಒಳ್ಳೆ ಲಾ ಪಾಯಿಂಟ್ ಇರ್ತದ್ರಿ ಶಾರದಮ್ಮ ಅವರೇ, ಉತ್ತರ ಕೊಡಿ ಪ್ಲೀಸ್. ಈಗ ನಿಮ್ಮ ಮಕ್ಳಿರ್ತಾಳೆ ಅನ್ಕೊಂಡು ನಿಮ್ಮ ಮನೇಲಿ, ಅವ್ರಿಗೇನಾದ್ರು ಆದ್ರೆ ನಿಮ್ಗೆ ಒಂಥರ ಕನ್ಸರ್ನ್, ಕಾಳಜಿ ಅನ್ನೋದು ಅದಕ್ಕೇನೆ. ಅದು ಪ್ರೀತಿ ಅಲ್ಲ, ಕಾಳಜಿ. ಈಗ ನನ್ನ ಗೆಳೆಯಂಗೆ ಆದ್ರೂ, ಈಗ ಸಿದ್ದುಗೆ ಏನಾದ್ರು ನೋವಾದ್ರೂ ಅಥವಾ ರಾಮಗ್ ನೋವಾದ್ರೂ ನನಗೆ ಬೇಜಾರಾಗುತ್ತೆ. ಸೊ ಕಾಳಜಿ ಅನ್ನೋದು ಒಂದು ಇರುತ್ತೆ, ಕಾಳಜಿ ಕನ್ಸರ್ನ್ ಅಂತ. ಅದು ಲಚ್ಚಿ ಮೇಲೆ ಇರೋದು, ಪ್ರೀತಿ ಅಲ್ಲ ಅದು. ಇದು ಗೊಂಬೆ ಮೇಲೆ ಇರೋದು ಪ್ರೀತಿ. ಹಾ, ಸದ್ಯಕ್ಕೆ ಏನಾದ್ರೂ ಮಾಡಪ್ಪ, ಒಟ್ಟ ಗೊಂಬೆಗೊಂಬ ಚಂದ ಲಚ್ಚಿಗೊಂದ್ ಬಾಳ್ ಕೊಡು ಅಷ್ಟೇ. ಗೊಂಬೆನ ಏನ್ ಮಾಡೋದು? ಗೊಂಬೆಗೆ ಒಪ್ಪಿಸ್ಬೇಕಪ್ಪ ನೀನು ತಾಳಿ ಕಟ್ಟಿದ್ಮೇಲೆ. ಅಲ್ಲ, ಒಂದ್ ನಿಮಿಷ, ಏನ್ ಒಪ್ಪಿಸ್ಬೇಕು? ಅದೇ ನಾನು ಹಿಂಗ ಮೊದ್ಲೇ ತಾಳಿ ಕಟ್ಟಿದ್ದೆ ಹಿಂಗೆ ಅಂತ ಹೇಳ್ಬೇಕು ನೀವು. ನಾನು ಅನ್ಕೊಂಡೆ ಮತ್ತೆ ಮದ್ವೆ ಒಪ್ಪಿಸ್ಬೇಕೇನೋ ಅನ್ಕೊಂಡೆ. ಅದೇ ನೋಡಪ್ಪ, ಅಂತ ಒಳ್ಳೆ ಹುಡುಗಿ ನಿನಗೆ ಸಿಗ್ತಾಳ ಅಂತ. ಶಾರದಮ್ಮ ಅವರೇ, ನೀವೇನೋ ಆರೋಪ ಮಾಡ್ತೀನಿ ಅಂತ ಬಂದು ಲೈಕ್ ಕೊನೆಗೆ ನೀವೇ ಒಂದು ಕನ್ಫ್ಯೂಷನ್ ಎಂಡ್ ಆಗ್ತೀರಿ. ಧನ್ಯವಾದಗಳು ಕರೆ ಮಾಡಿದಕ್ಕೆ ಶಾರದಮ್ಮ ಅವರೇ. ಓಕೆ, ಮತ್ತೊಬ್ರು ಕಾಲರ್ ನಮ್ಮ ಜೊತೆ ಬೆಂಗಳೂರಿನಿಂದ ತಾರಾ ಅಂತ ಕರೆ ಮಾಡಿದ್ದಾರೆ. ತಾರಾ ಅವರೇ ನಮಸ್ತೆ. ನಮಸ್ತೆ. ಯಾರ ಜೊತೆ ಮಾತಾಡ್ತೀರಿ? ಯಾರಿಗೆ ನಿಮ್ಮ ಪ್ರಶ್ನೆ? ಮೊದಲನೇ ಪ್ರಶ್ನೆ. ಹಲೋ, ಹಾಯ್, ಹೇಳಿಮ್ಮ. ಹೇಳಿ, ಚೆನ್ನಾಗಿದ್ದೀರಾ ಶ್ರುತಿ? ಚೆನ್ನಾಗಿ, ನೀವ್ ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ. ಇವಾಗ ಲಚ್ಚಿ ಒಂದು ಸಿಚುವೇಶನ್ ನಿಮ್ಗೆ ಬಂದಿದ್ದು, ನಿಮ್ ಇದು ಶ್ರುತಿ ಇದು ಲಚ್ಚಿಗೆ ಬಂದಿದ್ರೆ ನೀವ್ ಯಾವ ತರ ಕ್ರಿಯೇಟ್ ಮಾಡ್ತಾ ಇದ್ರಿ ಅನ್ನೋ ಒಂದು ಕ್ವಶನ್ ನನಗೆ. ನಾನ್ ಲಚ್ಚಿ ಆಗಿದ್ದಿದ್ರೆ, ನಾನು ಅಷ್ಟೇ ಸೌಮ್ಯವಾಗಿ ಇದ್ದಿದ್ರೆ ಇದೇ ತರ ತ್ಯಾಗ ಮಾಡ್ತಿದ್ದೆ. ಯಾಕಂದ್ರೆ ಚಂದನ್ ಹೇಳ್ದಾಗೆ ಅದು ಆಕ್ಸಿಡೆಂಟಲ್ ಮ್ಯಾರೇಜ್ ಅಷ್ಟೇ ಹೊರತು ಇಷ್ಟಪಟ್ಟು ಪ್ರೀತಿ ಮಾಡಿ ಮದ್ವೆ ಆಗಿಲ್ಲ. ಪ್ರೀತಿಗೂ ಬೆಲೆ ಇದೆ ಅಲ್ವಾ? ತಾಳಿ ಕಟ್ಟಿದ ಮಾತ್ರಕ್ಕೆ ಅವ್ರ ಜೊತೆ ಇರ್ಬೇಕು ಅಂತ ಏನೂ ಇಲ್ಲ. ಅಂಡ್ ಅದು ಬಲವಂತದಿಂದ ಮದ್ವೆ ಆಗಿರೋದು, ಇಷ್ಟಪಟ್ಟು ಮದ್ವೆ ಆಗಿಲ್ಲ. ಮದ್ವೆ ಆದ್ರೂ ಇಲ್ಲೊಂದ್ ಹೆಣ್ಣಿಗೆ ಮೋಸ ಮಾಡ್ದಂಗ ಆಗುತ್ತಲ್ವಾ? ಹೌದು, ಅದನ್ನ ಕಟ್ಟಕ್ಕಿಂತ ಮುಂಚೆ ಚಂದನ್ ಯೋಚನೆ ಮಾಡ್ಬೇಕಾಗಿತ್ತು. ಮೋಸ ಹೆಂಗ್ರಿ ಆಗುತ್ತೆ? ಪಾಪ ಕಾಪಾಡೋದಕ್ಕೆ ಅವ್ರ ತಾಳಿ ಕಟ್ಟಿದ್ರೆ ಅಷ್ಟೇ ಹೊರತು ನಾನು ಚಂದನ್ ಅಷ್ಟೇ ಇಷ್ಟಪಟ್ಟಿದ್ದೀನಿ. 3 ವರ್ಷದಿಂದ ಪ್ರೀತಿ ಮಾಡ್ತಿದೀವಿ. ಯಾರೋ ಬಲವಂತದಿಂದ ಮದ್ವೆ ಆಗಿರೋದಕ್ಕೆ
ಇವಾಗ ಲಚ್ಚಿನೇ ಆನ್ಸರ್ ಮಾಡ್ಬೇಕಿದ್ದಕ್ಕೆ ಆ್ಯಂಡ್ ಚಂದನ್ ಆನ್ಸರ್ ಮಾಡ್ಬೇಕು, ಯಾಕಂದ್ರೆ ಅವರು ಎಲ್ಲಾರು ಬಲವಂತಕ್ಕೋಸ್ಕರ ಕಟ್ಬಿಡಿದಾರ ತಾಳೆ. ಹೌದಾ? ತುಂಬಾ ಚೆನ್ನಾಗಿ ಆಕ್ಟ್ ಮಾಡ್ತಿದ್ದೀರಾ. ನಿಮ್ ನಗು, ಆ ಚಂದನ್ ನಗು ಅದ್ ತುಂಬಾ ಚೆನ್ನಾಗಿ ಬರ್ತಾ ಇದೆ. ನಂಗೆ ತುಂಬಾ ಇಷ್ಟ. ಚಂದನ್ ಆ ಸ್ಮೈಲ್ ಬರುತ್ತಲ್ಲ, ಆ ಒಂದ್ ಫೀಲಿಂಗು ನಂಗಂತೂ ತುಂಬಾ ಅಂದ್ರೆ ತುಂಬಾ ಇಷ್ಟ. ಅದು ತುಂಬಾ ಚೆನ್ನಾಗಿ, ನೀವು ಅಷ್ಟೇನೆ ತುಂಬಾ ಚೆನ್ನಾಗಿ ಲಚ್ಚಿನ. ಈಗ ನಿಜ ಜೀವನದಲ್ಲೂ ಆತರ ಫ್ರೆಂಡ್ಸ್ ಒಂಥರ ಅಕ್ಕ ತಂಗಿ ಇರ್ತಾರೆ, ಇರಕ್ ಆಗಲ್ಲ ಅಂತ ನೀವು ಸ್ವಂತ ಅಕ್ಕ ತಂಗಿ ಇರ್ತಾರ. ಅಷ್ಟು ಚೆನ್ನಾಗಿ ಆಕ್ಟ್ ಮಾಡ್ತಿದ್ದೆ. ತುಂಬಾ ಚೆನ್ನಾಗಿ ಬರ್ತಾ ಇದೆ ಸೀರಿಯಲ್. ಥ್ಯಾಂಕ್ ಯು. ತುಂಬಾ ಇಷ್ಟ ಆಗ್ತಾ ಇದೆ ಆ ಸೀರಿಯಲ್. ನಂಗೆ ಒಂದು ದಿನ ನಾನು ಆ ಸೀರಿಯಲ್ ನೋಡಿಲ್ಲ ಅಂದ್ರೆ ಮತ್ತೆ ಏನಾಗುತ್ತೋ, ಏನಾಗಿರುತ್ತೋ, ಏನು ಇದಾಗಿರುತ್ತೋ ಅಂತ ಮತ್ತೆ ನೆಕ್ಸ್ಟ್ ಡೇ ಅವ್ರಿಗೂ ಕಾಯ್ತಾ ಇರ್ತೀನಿ ನಾನು. ಅಷ್ಟು ಚೆನ್ನಾಗಿ ಬರ್ತಾ ಇದೆ ಸೀರಿಯಲ್. ತಾರಾ ಅವರೇ, ಹೀಗೆ ಧಾರಾವಾಹಿ ನೋಡ್ತೀರಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಸೊ ಒಟ್ನಲ್ಲಿ ಚಂದು ಯಾರನ್ನ ಮದುವೆ ಆಗ್ಬೇಕು ಇಬ್ರಲ್ಲಿ ಅನ್ನೋದು ಎಲ್ರಿಗೂ ಒಂದು ಪ್ರಶ್ನೆಯಾಗಿ ಉಳಿದಿದೆ. ಈಗ ನಿಮ್ಗೊಬ್ರು ಸ್ಪೆಷಲ್ ಕಾಲರ್ ಇದ್ದಾರೆ. ಹಲೋ. ತಗುಲಾಕೊಂಡೆ ನಾನು ಲಚ್ಚಿ ಮತ್ತು ಗೊಂಬೆ ಕೈಲಿ ತಗುಲಾಕೊಂಡೆ. ಗೆಸ್ ಯಾರು ಹೇಳಿ ನೋಡ. ಗೊತ್ತಿರೋರಾ? ಚಂದನ್ ತುಂಬಾ ಚೆನ್ನಾಗಿ. ಇನ್ನೊಂದು ಕ್ಲೂ. ಇನ್ನೊಂದು ಕ್ಲೂನಾ? ಇನ್ನೊಂದ್ 2 ಕ್ಲೂ ಕೊಟ್ರು ನಿಮ್ಗೆ ಗೊತ್ತಾಗುತ್ತೆ. ಮತ್ತೇನ್ ಸರ್ಪ್ರೈಸ್ ಇರುತ್ತೆ. ಚಂದನ್ ಇಷ್ಟ ಮಾತಾಡಿದ್ರೆ ಗೊತ್ತಾಗಿಲ್ವಾ? ನಿಮ್ ಸಿಗ್ನೇಚರ್ ಸಾಂಗ್ ಹಾಡ್ಬಿಡಿ ಹೋಗ್ಲಿ. ಹಾಯ್ ಶಮಿತಾ, ದಿ ಮಾಸ್ಕ್, ದಿ ನಾಗಾವಲ್ಲಿ. ಹೇಗಿದ್ದೀರಾ? ಹಾಯ್ ಶಮಿತಾ, ಹೌ ಆರ್ ಯು? ಚೆನ್ನಾಗಿದ್ದೀನಿ, ನೀವ್ ಹೇಗಿದ್ದೀರಾ? ನೀವ್ ಚೆನ್ನಾಗಿರಕ್ ಸಾಧ್ಯನೇ ಇಲ್ಲ ಬಿಡಿ. ಆ ಕಡೆ ಈ ಕಡೆ ಇಬ್ರು ಹಿಡ್ಕೊಂಡು ಜಡ್ತಾ ಇದಾರೆ. ಸಿಚುವೇಶನ್ ಸ್ವಲ್ಪ ಖರಾಬ್ ಆಗಿದೆ. ಶಮಿತಾ ಅವರೇ ಹೇಳಿ. ಲಕ್ಷ್ಮೀ ಬಾರ್ಮ ಧಾರಾವಾಹಿ ನಿಮ್ಗೆ ಯಾಕೆ ಇಷ್ಟ ಆಗುತ್ತೆ? ಒಂದು ಇನ್ನೋಸೆನ್ಸ್ ಅಂದ್ರೆ ಟೋಟಲ್ ಆ ಸೀರಿಯಲ್ ಅಲ್ಲೇ ಒಂದು ಇನ್ನೋಸೆನ್ಸ್ ಇದೆ. ಲಚ್ಚಿ ಪಾತ್ರ ಇರ್ಬೋದು, ಚಂದನ್ ಪಾತ್ರ ಇರ್ಬೋದು, ಗೊಂಬೆ ಪಾತ್ರ ಇರ್ಬೋದು, ಆ 3 ಕ್ಯಾರೆಕ್ಟರ್ಸ್ ನಲ್ಲೂ ಒಂದ್ ಒಳ್ಳೆ ತನನ ತೋರಿಸಿದಾರೆ. ಅಂದ್ರೆ ಒಬ್ರನ್ ಕಂಡ್ರೆ ಒಬ್ರಿಗೆ ಆಗದೆ ಇರೋದು. ಯೂಶಲಿ ನಾವ್ ನೋಡ್ತೀವಲ್ವಾ ಟ್ರಯಾಂಗ್ಯುಲರ್ ಲವ್ ಸ್ಟೋರಿ ಅಂತಂದ್ರೆ ಅಲ್ಲಿ ಏನೋ ಒಂದು ಜಗಳ, ಬರೀ ಇದು ಈ ತರದ್ ಇರುತ್ತೆ. ಇಲ್ಲಿ ಒಂದ್ ಇಷ್ಟ ಆಗೋದು 3 ಕ್ಯಾರೆಕ್ಟರ್ಸ್ ತುಂಬಾ ಒಳ್ಳೆ ಜನ, ಒಳ್ಳೆಯವರು ಅನ್ನೋ ತರ ತೋರಿಸಿದಾರೆ. ಕ್ಯಾರೆಕ್ಟರ್ ತುಂಬಾ ಚೆನ್ನಾಗಿದೆ. ನಿಮಗ್ ತುಂಬಾ ಇಷ್ಟ ಆಗೋ ಪಾತ್ರ ಯಾವ್ದು ಧಾರಾವಾಹಿಲಿ? ಲಚ್ಚಿದು ತುಂಬಾ ಚೆನ್ನಾಗಿದೆ, ಆ ಕ್ಯಾರೆಕ್ಟರ್ ತುಂಬಾ ಚೆನ್ನಾಗಿದೆ. ಈವನ್ ಗೊಂಬೆ ಅವ್ರ ಕ್ಯಾರೆಕ್ಟರ್ನು ಕೆಲವು ಸರಿ ಅನ್ಸುತ್ತೆ ತುಂಬಾ ಮುಂಚೆ ಎಲ್ಲ ತುಂಬಾ ಜೋರು ಹುಡುಗಿ ಆ ತರದಲ್ಲಿ ತೋರಿಸಿದ್ರು. ಬಟ್ ಬರ್ತಾ ಕ್ಯಾರೆಕ್ಟರ್ ಎಷ್ಟು ಚೆನ್ನಾಗಿ ಬಂದಿದೆ ಅಂದ್ರೆ ತುಂಬಾ ನ್ಯಾಚುರಲ್. ಅಂಡ್ ಈವನ್ ಅವ್ರಿಗೆ ನಾನು ಕಂಗ್ರಾಚುಲೇಟ್ ಮಾಡ್ತೀನಿ. ತುಂಬಾ ಚೆನ್ನಾಗಿ ಮಾಡ್ತಾ ಇದಾರೆ ಅವರು ಆ ಪಾತ್ರನ. ಯಾಕಂದ್ರೆ ಅದು ಕಷ್ಟ ಇದೆ. ಒಂದ್ ಕಡೆ ಜೋರಾಗೂ ಇರ್ಬೇಕು, ಒಂದ್ ಕಡೆ ಸಾಫ್ಟ್ ಆಗೂ ಇರ್ಬೇಕು, ಪ್ರೀತಿನೂ ತೋರಿಸ್ಬೇಕು. ಈ ಕಡೆ ಗೆಳತಿ ಜೊತೆ ಅದು ಬೇರೆ ತರ ಪ್ರೀತಿ. ಒಟ್ಟಾರೆ ಚೆನ್ನಾಗಿ ಮಾಡಿದಾರೆ ಅವರು. ಥ್ಯಾಂಕ್ ಯು. 3 ಜನದಲ್ಲಿ ಯಾರನ್ನಾದ್ರೂ ಪ್ರಶ್ನೆ ಕೇಳಬೇಕು ಅಂತಂದ್ರೆ ಯಾರನ್ನ ಏನ್ ಪ್ರಶ್ನೆ ಕೇಳ್ತೀರಿ? ಪ್ರಶ್ನೆ ಕೇಳೋದು ಇನ್ನೇನ್ ಚಂದನ್ ಅವ್ರನ್ನೇ ಕೇಳ್ಬೇಕು ನಾನು. ಅವ್ರು ಕೇಳ್ತೀನಿ ನಾನು, ತಾಳಿ ಮುಖ್ಯನಾ ಪ್ರೀತಿ ಮುಖ್ಯನಾ ಅಂತ. ಸದ್ಯದ ಪರಿಸ್ಥಿತಿಲಿ ಪ್ರೀತಿ ಮುಖ್ಯ ಅಂತ. ಆಮೇಲೆ ತಾಳಿ ಕಟ್ಬೋದು ಅಂತನಾ? ವೆರಿ ನೈಸ್. ಪ್ರೀತಿ ಮುಖ್ಯ, ಆಮೇಲೆ ತಾಳಿ ಕಟ್ಟಿದ್ರೆ ಆಯ್ತು ಅಂತ. ಹಾಗೆ ಓಕೆ ಚೆನ್ನಾಗ್ ಮಾಡ್ತಾ ಇದೀರಾ. 3 ಜನಕ್ಕೂ ಒಳ್ಳೇದಾಗ್ಲಿ. ಅಂಡ್ ಸೀರಿಯಲ್ ಡೈರೆಕ್ಟರ್ ಅವ್ರಿಗೂ ನಾನು ಶುಭಾಶಯ ಹೇಳ್ತೀನಿ. ತುಂಬಾ ಚೆನ್ನಾಗಿ ತಗೊಂಡ್. ನಮ್ಮಮ್ಮ ಅಂತೂ ದೊಡ್ಡ ಫ್ಯಾನ್ ನಿಮ್ಮ ಸೀರಿಯಲ್, ಒಂದು ಮಿಸ್ ಮಾಡಲ್ಲ ಅವರು. ಆಮೇಲೆ ನನ್ಗೂ ನಾನು ನೋಡಿರಲ್ಲ, ಬಂದ್ಮೇಲೆ ಮನೆಗೆ ಹೋದಾಗ ಹೇಳ್ತಾ ಇರ್ತಾರೆ, ಇವತ್ತು ಏನಾಯ್ತು ಗೊತ್ತಾ, ಅಲ್ಲಿ ಹಂಗಾಯ್ತು ಇದು ಹಂಗಾಯ್ತು, ಆತರ ಆಯ್ತು, ಚಂದನ್ ಹಿಂಗಾಯ್ತು. ಆಮೇಲೆ ನಾನು ಹೇಳ್ತಾ ಇರ್ತೀನಿ, ನೋಡಮ್ಮ ಚಂದನ್ ನೀವು ಅನ್ಕೊಂಡಷ್ಟು ಒಳ್ಳೆಯವ್ರು ಅನ್ಕೊಂಬಿಡಿ, ಸೀರಿಯಲ್ ತರ ಇಲ್ಲ ಗೊತ್ತಾ ಅವರು ಅಂತ ಹೇಳ್ತಾ ಇರ್ತೀನಿ. ಆಚೆ ಹಾಕ್ಬೇಡಿ, ಬೇಡ ಈಗ. ಅಯ್ಯಪ್ಪ, ತಪ್ಪು ತಿಳ್ಕೊಂಡ್ಬಿಡ್ತಾರೆ ನಿಜ ಜನ. ಕಾಲ್ ಕಟ್ ಮಾಡೋದು ಮುಂಚೆ ನಿಜವಾಗ್ಲೂ ಇದು ನಾವು ಅಮ್ಮಗೆ ಹೇಳ್ತಾ ಇದ್ದೆ, ಅಮ್ಮ ನೀವು ಸೀರಿಯಲ್ ನೋಡ್ಬಿಟ್ಟು ಮಗಳಾಗ್ಬೇಡಿ, ಸೀರಿಯಲ್ ಅಲ್ಲಿ ತುಂಬಾ ಸಾಫ್ಟ್ ಗೈ, ಅವ್ರು ತುಂಬಾ ಸಾಫ್ಟ್ ಅನ್ನಲ್ಲ, ಇಸ್ ಅ ವೆರಿ ನಾಟಿ ಗೈ ಅಂತ ಹೇಳ್ತಾ ಇದ್ದೀನಿ. ಶಮಿತಾ ಅವ್ರೆ, ನಿಮ್ ತಾಯಿಗೆ ಥ್ಯಾಂಕ್ಸ್ ಹೇಳಿ, ನಿಮಗ್ ಥ್ಯಾಂಕ್ಸ್ ಇಲ್ಲ, ಹೋಗಿ. ಚಂದನ ಅವ್ರಿಗೋಸ್ಕರ ಒಂದ್ ಯಾವ್ದಾದ್ರು ಒಳ್ಳೆ ಗೀತೆ, ಲವ್ಲಿ ಸಾಂಗ್ ಯಾವ್ದಾದ್ರು, ಪ್ರೀತಿಯ ಗೀತೆ. ಹೇಗೆ ನಿನ್ನನು ನೋಡಿದದಿನು ಪ್ರೇಮಗಾರನ ದೂರವಾಣಿ ನಿಮ್ಮ ರಿಂಗನ ಕೇಳದದಿನು.
ಇದು ಲಚ್ಚಿ ಅವ್ರದ್ದು ಇನ್ನೂ ಕೇಳಿಸ್ತಾ ಇಲ್ವಲ್ಲ ಚಂದನ್ ಅವ್ರಿಗೆ, ಅದಕ್ಕೋಸ್ಕರ ಹಾಡ್ತಾರೆ. ವಿ ಲವ್ ಯುವರ್ ವಾಯ್ಸ್. ಥ್ಯಾಂಕ್ ಯು ಸೋ ಮಚ್ ಅಮಿತ್ ಅವರೇ ಕರೆ ಮಾಡಿದ್ದಕ್ಕೆ. ಥ್ಯಾಂಕ್ಸ್ ಎ ಲಾಟ್. ಗೊಂಬೆ, ನಿಮ್ಗೊಂದು ಸ್ಪೆಷಲ್ ಕ್ವೆಶ್ಚನ್ ಇದೆಯಂತೆ, ನೋಡೋಣ ಏನದು ಪ್ರಶ್ನೆ ಅಂತ. ಶಿಲ್ಪಾ ಅವರೇ ನಮಸ್ತೆ. ನಮಸ್ತೆ ಮೇಡಮ್. ಚಂದನ್ ಈಗ ಲಚ್ಚಿನ ಜೊತೆ ಮದುವೆ ಆಗಿದ್ದಾನ, ಆಮೇಲೆ ಸತ್ತೆ ಗೊತ್ತಾಯ್ತಂದ್ರ ಶ್ರುತಿ ಅವ್ರು ಬಿಟ್ಟು ಕೊಡ್ತಾರ, ತಂಗಿನ ಜೀವನ ಚೆನ್ನಾಗಿ ಬಾಳಕ್ ಮಾಡ್ತಾರ? ನನಗೆ ಇಬ್ರು ಮೇಲೂ ಪ್ರೀತಿ ಇದೆ, ತಂಗಿ ಪ್ರೀತಿ, ಗಂಡನ ಪ್ರೀತಿ. ಸೊ ನಾನು ಇಬ್ರು ಬಿಟ್ಕೊಡಲ್ಲ. ಬಿಟ್ಕೊಡಲ್ಲ. ನಿಮ್ ತಂಗಿ ಬಾಳ ಚೆನ್ನಾಗಿರೋದ್ ನಿಮ್ಗೆ ಇಷ್ಟ ಇಲ್ವಾ? ನಾನು ಅದನ್ನೇ ಹೇಳ್ತಿರೋದು, ಇಬ್ರಿಗೂ ಬಿಟ್ಕೊಡಲ್ಲ. ಮತ್ತೆ ಮುಂದೆ ಹೇಗೆ ಬಿಟ್ಕೊಡಲ್ಲ ಅಂದ್ರೆ ಚಿನ್ನೂನು ನಿಮ್ ಜೊತೆ ಇಟ್ಕೋದಾ? ಚಂದನ್ ತಪ್ಪು ಮಾಡಿದಾರಲ್ವಾ, ಸೊ ಚಂದನ್ ಕೇಳಿ ಏನ್ ಮಾಡ್ತೀರಾ ಅಂತ. ಚಂದನ್ ಅವ್ರೆ, ಶ್ರುತಿನ ಲಚ್ಚಿನ ಹೇಗೆ ನೀವ್ ಜೀವನ ನಡೆಸ್ಬೋದು ಮುಂದೆ? ಗೊತ್ತಿಲ್ಲ ಇದು. ಗೊತ್ತಿಲ್ಲ ಅಂದ್ರೆ ಹೇಗ್ರಿ? ತಪ್ಪು ಮಾಡಿದ್ರೆ ಅಲ್ಲ, ಮುಂದೆ ಅದ್ ಗೊತ್ತಿಲ್ಲ, ಹಿಂದೆ ಏನಾದ್ರು ಇದ್ರೆ ಕೇಳಿ ಕ್ವಶನ್ ಹೇಳ್ತೀನಿ. ಅಲ್ಲ, ನಿಮ್ಗೆ ಯಾರು ಇಷ್ಟ? ಶ್ರುತಿ ಇಷ್ಟನೋ ಅಥವಾ ಲಚ್ಚಿ ಇಷ್ಟನೋ? ನಿಮ್ ಪ್ರಕಾರ ಏನನ್ಸುತ್ತೆ? ನಮಗ್ ಲಚ್ಚಿನೇ ಇಷ್ಟ ಅನ್ಸ್ತದೆ. ಚಂದನ್ಗೆ ಲಚ್ಚಿ ಇಷ್ಟ ಅನ್ಸುತ್ತಾ? ಅಲ್ಲ, ಆದ್ರೂ ನೀವು ತಾಳಿ ಕಟ್ಟಿದ್ರಲ್ಲ, ಹಾಗಾಗಿ ಮತ್ತೆ ಒಪ್ಕೋಬೇಕಾಗ್ತದ. ಸೊ ನಿಮ್ ಪ್ರಕಾರ ತಾಳಿ ಕಟ್ಟಿದ ಮಾತ್ರಕ್ಕೆ ಚಂದು ಲಚ್ಚಿ ಜೊತೆ ಇರ್ಬೇಕು ಅಂತನಾ, ಪ್ರೀತಿ ಇಲ್ಲದೆ ಹೋದ್ರು? ಶ್ರುತಿ ಅವ್ರಿಗೆ ಮದ್ವೆ ಆಗ್ಲಿಲ್ಲ, ನಾಳೆ ಯಾರಾದ್ರೂ ಶ್ರುತಿ ಲೆವೆಲ್ಗೆ ಇನ್ನೊಬ್ರು ಬಂದ್ ಮದ್ವೆ ಆಗ್ತಾರೆ, ಆದ್ರೆ ಲಚ್ಚಿಗೆ ಯಾರು ಬಾಳ್ ಕೊಡ್ಬೇಕು? ಆದ್ರೆ ನಾನ್ ಮೋಸ ಮಾಡ್ದಂಗ ಆಗತ್ತಲ್ವಾ, ಯಾಕಂದ್ರೆ ನಾನು ಪ್ರೀತಿಸ್ತಿರೋ ಚಂದನ್ನ. ನಿಮ್ಗೆ ಒಂದು ಕ್ವಶನ್ ಕೇಳ್ತೀನಿ ನಾನೇ. ಒಂದ್ 4 ವರ್ಷ ಪ್ರೀತಿಸಿರ್ತೀರ ಅನ್ಕೊಳ್ಳಿ ಒಂದು ಹುಡುಗನ್ನ, ನಿಮ್ ಏಜ್ ಗೊತ್ತಿಲ್ಲ, ದಯವಿಟ್ಟು ಕ್ಷಮಿಸಿ. ನಮ್ 23 ಮ್ಯಾರೇಜ್ ಆಗ್ಯದ, ಪರವಾಗಿಲ್ಲ. ಅಲ್ಲ, ನೀವು ಒಂದು 5 ವರ್ಷ ಮುಂಚೆ ಹೋಗಿ 4 ವರ್ಷ ಏನಾದ್ರು ಪ್ರೀತಿಸಿರ್ತೀರ ಅನ್ಕೊಳ್ಳಿ, ಇನ್ಯಾರ್ದೋ ಬಲವಂತಕ್ಕೂ ಏನೋ ನಿಮ್ಗೆ ತಾಳಿ ಕಟ್ಬಿಡ್ತಾರೆ, ಇನ್ಯಾರೋ ಸೆಕೆಂಡ್ ಪರ್ಸನ್. ನೀವು ಯಾರ ಜೊತೆ ಇರಕ್ಕೆ ಇಷ್ಟಪಡ್ತೀರಾ? ನಾವು ಈಗ ತಂದೆ ತಾಯಿಗೋಸ್ಕರ ಪ್ರೀತಿನ ಬಿಟ್ಕೊಡ್ಬೇಕಾಗ್ತದ ನಾವು. ತಂದೆ ತಾಯಿ ಎಲ್ಲ ಬಿಡಿ, ಸೈಡಿಗೆ ಬಿಡಿ. ಫಸ್ಟ್ ತಂದೆ ತಾಯಿ ನೋಡಿರೋ ಹುಡುಗ ಅಲ್ಲ, ಯಾವುದೋ ನಿಮ್ಮ ಕೆಟ್ಟ ಪರಿಸ್ಥಿತಿಲಿ ನಿಮಗೆ ಆ ತಾಳಿ ಕಟ್ಟಬೇಕಾಗಿರೋ ಒಂದು ಸಿಚುವೇಶನ್ ಬಂದಿರುತ್ತೆ. ಆಗ ನೀವು ತಾಳಿ ಕಟ್ಟಿಸ್ಕೊಂಡು ಅವನು ಕಟ್ಬಿಟ್ಟು ಹೊರಟೋಗ್ತಾನೆ, ಅವನ ಜೊತೆ ಹೋಗ್ತಿರೋ ಅಥವಾ ನೀವು ಪ್ರೀತಿಸಿದ ಹುಡುಗನ ಜೊತೆ ಇರ್ತೀರೋ? ಈ ಕ್ವೆಶ್ಚನ್ ಕೇಳಿದ್ರೆ ಹೇಗಂತ ಆನ್ಸರ್ ನಾವು ಏನಂತ ಆನ್ಸರ್ ಹೇಳೋಣಮ್ಮ ಮತ್ತೆ. ಸೊ ಅದೇ ಪರಿಸ್ಥಿತಿಲಿ ಸದ್ಯಕ್ಕೆ ಈ ಚಂದನ್ ಇರೋದು ಅಲ್ವಾ? ಈಗ ನಿಮ್ಗೆ ಹೇಗೆ ಕನ್ಫ್ಯೂಸ್ ಆಯ್ತೋ ಅದೇ ಕನ್ಫ್ಯೂಷನ್ ಅಲ್ಲಿ ಇದೆ. ಅದೊಂದು ಕನ್ಫ್ಯೂಷನ್ ಮುಂದೆ ಫ್ಯೂಚರಲ್ಲಿ ಒಂದು ಪರಿಹಾರ ಸಿಗುತ್ತೆ. ಅಲ್ಲೇನು ನೆಕ್ಸ್ಟ್ ಮಹಾಭಾರತ ಆಗುತ್ತೋ ಅಥವಾ ರಾಮಾಯಣ ಆಗುತ್ತೋ ಗೊತ್ತಿಲ್ಲ, ಬಟ್ ಒಂದು ನಿಮ್ಗೊಂದು ಕನ್ಕ್ಲೂಷನ್ ಅಂತೂ ಕೊಟ್ಟೆ ಕೊಡ್ತೀನಿ. ಲಕ್ಷ್ಮೀ ಬಾರಮ್ಮ ಸೀರಿಯಲ್ ಮೂವರ್ ಆಕ್ಟಿಂಗ್ ಸೂಪರ್ ಚೆನ್ನಾಗಿ ಬರ್ತಾ ಇದೆ ಸರ್. ಥ್ಯಾಂಕ್ ಯು ವೆರಿ ಮಚ್. ಓಕೆ ಬೈ. ಧನ್ಯವಾದಗಳು ಶಾರದಮ್ಮ ಅವರೇ ಕರೆ ಮಾಡಿದ್ದಕ್ಕೆ. ಮತ್ತೊಬ್ರು ಕಾಲರ್ ನಮ್ಮ ಜೊತೆ ಇದ್ದಾರೆ, ಗುರುಬಾಯ್ ಅನ್ನೋರು ಬಾಗಲಕೋಟೆಯಿಂದ ಫೋನ್ ಮಾಡಿದ್ದಾರೆ. ಸೊ ಅವ್ರಿಗೂ ನಿಮ್ಮನ್ನೆಲ್ಲ ಪ್ರಶ್ನೆ ಕೇಳಬೇಕು ಅನ್ನೋ ಕುತೂಹಲ, ಬನ್ನಿ ಅವ್ರನ್ನ ಮಾತಾಡ್ಸೋಣ. ಗುರುಬಾಯ್ ಅವರೇ ನಮಸ್ತೆ. ನಮಸ್ತೆ ಮೇಡಮ್. ಹೇಗಿದ್ದೀರಿ? ನಾವು ಚೆನ್ನಾಗಿದ್ದೀವಿ, ನೀವು ಹೇಗಿದ್ದೀರಿ? ನಾನು ಸೂಪರ್ ಆಗಿದ್ದೀನಿ. ಲಕ್ಷ್ಮೀ ಬಾರಮ್ಮ ದಿನ ನೋಡ್ತೀರಾ? ಡೈಲಿ ಮಿಸ್ ಮಾಡೋದಿಲ್ರಿ, ನಾವ್ ಎಲ್ಲಿಗೆ ಹೋದ್ರು ಆ ಸೀರಿಯಲ್ ಮಾತ್ರ ಮಿಸ್ ಮಾಡೋದಿಲ್ರಿ. ಸೊ ನಿಮ್ ತಲೆಯಲ್ಲಿ ಏನ್ ಪ್ರಶ್ನೆಗಳು ಓಡ್ತಾ ಇದೆ ಈಗ? ಯಾರನ್ನ ಫಸ್ಟ್ ಪ್ರಶ್ನೆ ಕೇಳಬೇಕು? ಚಂದನ್ ಅವ್ರನ್ನ. ಚಂದನ್ ಅವ್ರನ್ನ ಕೇಳಿ. ಚಂದು ನಮಸ್ತೆ ಗುರುಭಾಯ್. ನಮಸ್ತೆ, ಹೇಗಿದ್ದೀರಿ? ಚೆನ್ನಾಗಿದ್ದೀನಿ, ಹೇಗಿದ್ದೀರಾ ನೀವು? ನಾವು ಚೆನ್ನಾಗಿದ್ದೀವಿ. ನೀವು ಅಂದ್ರೆ ನಮ್ಗೆ ಸಿಕ್ಕಾಪಟ್ಟಿ ಇಷ್ಟ ರೀ. ಥ್ಯಾಂಕ್ ಯು ಮೇಡಮ್, ನೀವು ಅಂದ್ರೆ ನಮ್ಗೆ ತುಂಬಾ ಇಷ್ಟ. ಆಯ್ತ್ರಿ, ನಮಗ್ ಕಾಲ್ ಸಿಕ್ಕಿದ್ದು ಸಿಕ್ಕಾಪಟ್ಟಿ ಖುಷಿ ಆಗ್ತಿದೆ ರೀ. ನಮ್ಮ ಅದೃಷ್ಟ ಮೇಡಮ್. ಹೇಳಿ ಗುರುಬಾಯ್ ಅವರೇ, ನಿಮ್ ಪ್ರಶ್ನೆ ಏನು ಕೇಳಿ ಚಂದನ್ ಅವ್ರಿಗೆ. ಇವಾಗ ನೀವು ಲಕ್ಷ್ಮೀ ಮದ್ವೆ ಆಗಿದ್ದೀರಲ್ರಿ, ಇವಾಗ ನೀವು ಶ್ರುತಿ ಮದ್ವೆ ಆಗ್ತೀರೇನ್ರಿ? ಆಗೋ ಪ್ಲಾನ್ಸ್ ಅಲ್ಲಿ ಇದೆ, ಎಲ್ಲ ನಡೀತಾ ಇದೆ, ತಯಾರಿ ಎಲ್ಲ. ಅದು ಗೊತ್ತು ಬಿಡ್ರಿ, ಇವಾಗ ಅವ್ರ ಫಾದರ್ಗೋಸ್ಕರನ ವೇಟಿಂಗ್ ಒಳಗ ಐತಂತಾನು ಗೊತ್ತು. ಹೌದು. ಸೊ ನಿಮ್ ಪ್ರಕಾರ ಗೊಂಬೆ ಮದ್ವೆ ಆಗ್ಬಾರ್ದ ಚಂದು? ಅವ್ರು ಇದು ಗೊತ್ತಾಯ್ತು ಅಂದ್ರೆ ಯಾವ ರೀತಿ ಒಳಗೆ ಇರುತ್ತಂತಾನು ಊಹಿಸ್ಕೊಳಕ್ಕೂ ಆಗವಲ್ರಿ ನಮ್ಗ. ಸೊ ನಿಮ್ ಪ್ರಕಾರ ಗೊಂಬೆ ಈ ತ್ಯಾಗನು ಮಾಡ್ಬೇಕಾ ಅಥವಾ ಲಚ್ಚಿ ತ್ಯಾಗ ಮಾಡ್ಬೇಕಾ? ಇಬ್ಬರಿಗಿನ ಇದು ಇರ್ಬೋದ, ನಮ್ ಇಬ್ಬರಿಗಿನ ಒಂದೇ ರೀತಿ ಇರ್ತಂತ. ಸೊ ಹಂಗಾದ್ರೆ ಚಂದು ಇಬ್ರನ್ನ ಮದ್ವೆ ಮಾಡ್ಕೊಂಡು ಇಬ್ರನ್ನ ನೋಡ್ಕೋಬೇಕಾ? ಒಂದ್ ನಿಮಿಷ ಶ್ರುತಿ ಅವ್ರ ಜೊತೆ ಮಾತಾಡ್ಬೋದಾ? ಅವ್ರಿಗೊಂದು ಕ್ವಶನ್ ಜಾಬ್ ಹೇಳಿ. ನಮಸ್ತೆ ಮೇಡಮ್. ಮೇಡಮ್ ಅಂದಾಳ್ರಿ. ಓಕೆ ಗುರುಬಾಯ್ ಅವರೇ ಹೇಳಿ. ಹೇಗಿದ್ದೀರಿ ನೀವು? ಚೆನ್ನಾಗಿದ್ದೀನಿ, ನೀವ್ ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ. ನೀವು 3 ಜನ ಅಂದ್ರೆ ನಮ್ಗೆ ಸಿಕ್ಕಾಪಟ್ಟಿ ಇಷ್ಟ ರೀ. ಥ್ಯಾಂಕ್ ಯು. ಇವಾಗ ನಿಮ್ ತಂಗಿಗೋಸ್ಕರ ನೀವ್ ಏನ್ ಮಾಡಕ್, ನೀವ್ ಯಾವ ತ್ಯಾಗ ಮಾಡಕ್ಕೂ ತಯಾರಿದ್ದೀರಿ? ಎಲ್ಲಾನು ತ್ಯಾಗ ಮಾಡ್ತೀನಿ, ಚಂದು ಒಬ್ಬನ್ ಬಿಟ್ಟು. ಚಂದು ಸರಿ ಬಿಡ್ರಿ. ಗುರುಬಾಯ್ ಅವರೇ, ಚಂದುನ ತ್ಯಾಗ ಮಾಡ್ಬೇಕಾ ಗೊಂಬೆ ಅವರು?
ಇವಾಗ ಹೆಂಗ್ ಹೇಳ್ಬೇಕನ್ನ ಆಕಿ ಹಾ ಹೌದ್ರಿ, ಲಕ್ಷ್ಮಿಗೋಸ್ಕರ ತ್ಯಾಗ ಮಾಡ್ಬೇಕು ಒಂದ್ ರೀತಿ ಪ್ರೀತಿ ಸರ್ ಮೋಸ ಮಾಡಕ್ಕೂ ಅವ್ರಿಗೂ ಆಗೋದಿಲ್ಲ. ಪಾಪ ಅವ್ರ ಇಬ್ಬರು ನಡ್ಬಾರ್ಕ್ ಏನ್ ಮಾಡ್ಬೇಕಂತ ಒದ್ದಾಡತ್ತಾರ. ನೋಡಿ ಈಗಾಗ್ಲೇ ಚಂದ್ ಅವರು ಸಾಕಷ್ಟು ಕನ್ಫ್ಯೂಷನ್ ಇದ್ದಾರೆ, ಎಲ್ರು ಕನ್ಫ್ಯೂಷನ್ ಇದ್ದಾರೆ. ಸೊ ನೀವೇ ಒಂದು ತೀರ್ಪು ಕೊಡ್ಬೇಕು ಇವಾಗ. ಗೊಂಬೆ ಅವ್ರ ತ್ಯಾಗ ಮಾಡ್ಬೇಕಾ ಅಥವಾ ಲಚ್ಚಿ ಅವ್ರ ತ್ಯಾಗ ಮಾಡ್ಬೇಕಾ? ಯಾರ ಜೊತೆ ಇರ್ಬೇಕು? ನೋಡಿದ್ರ ಯಾವ್ದಾರ ಮುಂದ ಒಂದು ಇದನ್ನ ಯಾವ್ದೇ ರೀತಿ ಆಕಿ ಮುಂದೆ ಮದ್ವೆ ಆಗೋ ಚಾನ್ಸಸ್ ಐತಿ ಅಂದ್ರೆ ಬೇರೆಯವ್ರ ಜೊತೆನಾ? ಹಾ ಆಗುವಂತ ಚಾನ್ಸಸ್ ಐತಿ. ಆಕಿಗೂ ಸೂಟ್ ಆಗುವಂತಾರ ಯಾರಾದ್ರೂ ಸಿಗ್ತಾರ. ಬಟ್ ಈಕಿ ಬಿಟ್ಟು ಯಾರು ಮದ್ವೆ ಆಗಕ್ ತಯಾರಿಲ್ಲಲ್ಲ. ಲಚ್ಚಿ ಹಾ ಲಚ್ಚಿ ಯಾರು ಮದ್ವೆ ಆಗಕ್ ತಯಾರಿಲ್ಲ. ತುಂಬಾ ಇಷ್ಟ ಪಡ್ತಾರೆ, ಸಾಕಷ್ಟು ಪ್ರೀತಿಸ್ತಾರೆ. ಅವರು ಬೇರೆ ಯಾರನ್ನು ಮದ್ವೆ ಆಗಲ್ಲ ಚಂದು ಬಿಟ್ರೆ. ಹಂಗಂದ್ರ ಇಬ್ರು ಒಬ್ಬರ ಮದ್ವೆ ಸುಮ್ನೆ ಇರ್ಬೇಕು ಅಷ್ಟೇ ರೀ ಇವಾಗ. ಲಚ್ಚಿ ಮತ್ತೆ ಗೊಂಬೆ ಮತ್ತೆ ಇಬ್ರು ಮಧ್ಯೆ ಅಂಡರ್ಸ್ಟ್ಯಾಂಡಿಂಗ್ ಐತಿ, ಇಬ್ರು ಹೊಂದ್ಕೊಂಡ್ ಹೋಗ್ತಾರೆ. ಧನ್ಯವಾದಗಳು ಗುರುಬಾಯಿ ಕರೆ ಮಾಡಿದ್ದಕ್ಕೆ. ಓಕೆ ಮೇಡಮ್. ಸೊ ಮತ್ತೊಬ್ರು ಕಾಲರ್ ನನ್ನ ಜೊತೆ ಇದ್ದಾರೆ, ರಾಣಿ ಅಂತ ಬೆಂಗಳೂರಿಂದ. ಮಾತಾಡ್ಸೋಣ. ರಾಣಿ ನಮಸ್ತೆ. ನಮಸ್ತೆ ಮೇಡಮ್, ನಾನ್ ಚಂದನ್ ಅವ್ರ ಜೊತೆ ಮಾತಾಡ್ಬೇಕು. ಓ ಪ್ಲೀಸ್ ಮಾತಾಡಿ. ಚಂದನ್ ನಮಸ್ತೆ ರಾಣಿ ಅವರೇ. ನಮಸ್ತೆ ಚಂದನ್, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ನೀವು? ನಾವು ಚೆನ್ನಾಗಿದ್ದೀವಿ. ನಿಮ್ ಸೀರಿಯಲ್ ಅಂತೂ ಮಿಸ್ ಮಾಡೋದೇ ಇಲ್ಲ. ನಮ್ಮ ಮನೆಯಲ್ಲಿ ಇಡೀ ಫ್ಯಾಮಿಲಿಗೆ ನೀವೆಲ್ಲ ಫೇವ್ರೇಟ್ ಆಗ್ಬಿಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. 3 ಜನ. ನೀವು ಗೊಂಬೆಗೆ ಒಂದು ಕ್ವಶನ್ ನನ್ಗೆ ಹೇಳಿ. ನೀವು ಗೊಂಬೆಗೆ ಕ್ವಶನ್ ಹೇಳ್ಬೇಕು ಅಂತ ಎಂಗೇಜ್ಮೆಂಟ್ ದಿನ ತುಂಬಾ ಟ್ರೈ ಮಾಡಿದ್ರಿ ಮದ್ವೆ ಆಗಿರೋ ವಿಷಯ. ಹೌದು. ಬಟ್ ಗೊಂಬೆ ನಿಮ್ ಹತ್ರ ಬರ್ಲೇ ಇಲ್ಲ, ಬರೋದಕ್ಕೆ ಯಾರು ಬಿಡ್ಲೇ ಇಲ್ಲ, ನೀವು ಹೇಳೂ ಇಲ್ಲ. ಹೌದು ಅಲ್ವಾ? ಇವಾಗ ಗೊಂಬೆ ನಿಮ್ಮನ್ನ ಎಷ್ಟು ಪ್ರೀತಿಸ್ತಾಳೋ ಅಷ್ಟೇ ಚಿನ್ನನು ಪ್ರೀತಿಸ್ತಾಳೆ. ಸತ್ಯ ಗೊತ್ತಾದ್ರೆ ಆ ಕ್ಷಣಕ್ಕೆ ಸಿಟ್ ಮಾಡ್ಕೋಬಹುದು. ಆಮೇಲೆ ಅವಳದು ಮುಗ್ಧ ಮನಸ್ಸು, ಆಮೇಲೆ ಎಲ್ಲ ಕರ್ಗೋಗಿ ಎಲ್ರನ್ನೂ ಕ್ಷಮಿಸೋ ಬುದ್ಧಿ ಅವಳಿಗಿದೆ, ಮನ್ಸು ಅವಳಿಗಿದೆ. ನೀನ್ ಯಾಕೆ ಇವಾಗ ಹೇಳ್ಬಾರ್ದು ಅವ್ರಿಗೆ ಸತ್ಯನ? ಅದೇ ಸಿಚುವೇಶನ್ ಹಾಗಾಗ್ತದೆ. ತುಂಬಾ ಸರಿ ಅನ್ಕೊಂಡಿದೀನಿ ಹೇಳ್ಬೇಕಂತ. ಅಲ್ಲ, ಇನ್ನಾದ್ರೂ ಮುಚ್ಚಿಡೋದ್ ಬೇಡ. ಮುಗ್ಧ ಮನಸ್ಸಿನ ಜೊತೆ ಮುಗ್ಧ ಭಾವನೆಗಳ ಜೊತೆ ಆಟ ಆಡೋದ್ ಬೇಡ. ಅವಳಿಗೆ ಸತ್ಯ ಹೇಳ್ಬಿಡಿ, ಅವಳು ಹೆಂಗಾದ್ರೂ ಸ್ವೀಕಾರ ಮಾಡ್ಲಿ. ಡೆಫಿನೆಟ್ಲಿ ಅಲ್ಲೇನು ಏನು ತಪ್ಪು ಮಾಡಿಲ್ವಲ್ಲ ಹೇಳಕ್ಕೆ. ಅಂದ್ರೆ ನಾನು ಗಿಲ್ಟ್ ಫೀಲ್ ಮಾಡಕ್ಕೆ, ಬಟ್ ಆ ಗಿಲ್ಟ್ ಇದೆ. ತಪ್ಪು ಮಾಡಿಲ್ಲ. ಒಂದ್ ಕಡೆ ಹೆಂಡತಿ, ಒಂದ್ ಕಡೆ ಲವರು. ನೀವ್ ಯಾವ ಕಡೆ ವಾಲ್ತೀರಾ? ಹೆಂಡತಿ ಅಲ್ಲ. ಹೆಂಡತಿ ಅಲ್ಲ ಅಂತ ನೀವ್ ಹೇಳಿದ್ದು, ಮತ್ ತಾಳಿ ಕಟ್ಟಿದ್ಮೇಲೆ ಅವಳು ಹೆಂಡತಿನೇ. ತಾಳಿ ಅದು ಭಾರತೀಯ ಸಂಪ್ರದಾಯದ ಪ್ರಕಾರ ತಾಳಿ ಕಟ್ಟಿಸ್ಕೊಂಡ್ಮೇಲೆ ಹೆಂಡತಿನೇ ಅವಳು. ಹೌದು. ನೀವು ನಿಮ್ ಪ್ರಕಾರ ಪ್ರೀತಿ ಇಲ್ಲದೆ ಹೋದ್ರು ಸುಮ್ನೆ ಒಂದ್ ತಾಳಿ ಕಟ್ಬಿಟ್ರೆ ಹೆಂಡತಿ ಆಗ್ಬಿಡ್ತಾರೆ ಅಂತನಾ? ಇವಾಗ ಪ್ರೀತಿ ಹುಟ್ತಾ ಇದೆಯಲ್ಲ ನಿಮ್ಗೆ. ಇಲ್ಲ, ಅದು ಕಾಳಜಿ, ಕನ್ಸರ್ನ್, ಕಾಳಜಿ. ಅದ್ರಲ್ಲೇನೆ ಪ್ರೀತಿ. ಈಗ ಒಂದು ಫ್ರೆಂಡ್ಲಿನೆಸ್ ಬೆಳೀತದೆ ಅಷ್ಟೇ, ಅದು ಪ್ರೀತಿ ಅಲ್ಲ. ಅದ್ರಲ್ಲೇನೆ ಪ್ರೀತಿ ಇರೋದು. ಅಲ್ಲ, ನಿಮ್ಮ ಪ್ರಕಾರ. ನನ್ನ ಪ್ರಕಾರ ಏನಂದ್ರೆ ಪ್ರೀತಿ ಇಲ್ಲದೆ ತಾಳಿ ಕಟ್ಟೋದು ವೇಸ್ಟ್, ತಾಳಿ ಕಟ್ಟು ಪ್ರೀತಿ ಮಾಡದೇ ಇರೋದು ವೇಸ್ಟ್. ಗೊಂಬೆಗೆ ಗೊತ್ತಾದಾಗ ಇಬ್ರು ಇರ್ತೀವಿ ಅಂತ ಹೇಳಿದ್ರೆ ಏನ್ ಮಾಡ್ತೀರಾ ಅವಾಗ? ಏನ್ ಹೇಳಿ ನಾನು ಡಿಫ್ರೆಂಟ್ ಕ್ವೆಶ್ಚನ್. ಇದನ್ನ ನಾನು ಹೋಗಿ ನಮ್ಮ ಡೈರೆಕ್ಟರ್ನ ಕೇಳ್ತೀನಿ, ಅವ್ರು ಏನ್ ಹೇಳ್ತಾರೆ ಅದನ್ನ ನಾನು ನಿಮ್ಗೆ ಹೇಳ್ತೀನಿ. ಓಕೆ ಚಂದನ್, ಓಕೆ, ಥ್ಯಾಂಕ್ ಯು. ನಾನ್ ಗೊಂಬೆಗೆ ಒಂದು ಕ್ವಶನ್ ಕೇಳ್ಬೇಕು. ಕೇಳಿ. ಹೇಳಿ. ಕ್ವಶನ್ ಏನು ಅಂದ್ರೆ, ನಾಳೆ ಚಿನ್ನೊಂದು ಚಂದನ್ದು ಮದ್ವೆ ಆಗಿದೆ ಅಂತ ಗೊತ್ತಾದ್ರೆ ಏನ್ ಮಾಡ್ತಾಳೆ? ಅವ್ರಿಗೆ ಕೋಪ ಮಾಡ್ಕೋತಾರ ಅಷ್ಟೇ ಸದ್ಯಕ್ಕೆ. ಒಂದ್ ಸ್ವಲ್ಪ ಮಿಸ್ಟೇಕ್ ಮಾಡ್ಕೊಂಡ್ಬಿಟ್ಟಿದ್ರ ಗೊಂಬೆ ಬಗ್ಗೆ. ಅವಳು ಎಷ್ಟೇ ಪ್ರೀತಿಸಿದ್ರು, ಎಷ್ಟೇ ಓಕೆ ಚಿನ್ನು ಚಂದನ್ ಅಂತ ಹೇಳಿದ್ರು ಒಂದ್ ಸ್ವಲ್ಪ ಸ್ವಾರ್ಥ ಇದೆ. ರಾಣಿಯವ್ರಿಗೆ ಏನ್ ಮಾಡ್ಕೊಂಡಿರೋದು? ನಾನು ಅಡ್ವೊಕೇಟ್, ಅದಕ್ಕೆ ಅವ್ರಿಗೆ ಕ್ವಶನ್ ಕೇಳ್ತಾ ಇರೋದು. ಹಾಕ್ತೀರಾ? ಚಿನ್ನು ಒಪ್ಪದೇನೆ ಗೊಂಬೆ ಚಂದನ್ ಮದ್ವೆ ಆದ್ರೂ ಚಿನ್ನನ್ ಮದ್ವೆ ಆಗಿದ್ ವಿಷಯ ಹೇಳಿಲ್ಲ ಅಂದ್ರೆ ಚಂದನ್ ಮೇಲೇನೆ ಕೇಸ್ ಹಾಕೋದು. ಚಿನ್ನು ತ್ಯಾಗ ಮಾಡಿದಾರಲ್ಲ ಇಲ್ಲಿ. ಚಿನ್ನು ತ್ಯಾಗ ಮಾಡಿದ್ರೆ ನಾವ್ ಚಿನ್ನನ್ ತರಾನೇ ಕೇಸ್ ಹಾಕೋದು ಚಂದನ್ ಮೇಲೆ. ಇದು ಹೆಚ್ಚಾಗಿ ತ್ಯಾಗ ಅಂತ ಬರಲ್ಲ. ಅಕ್ಕ ಪ್ರೀತಿ ನನ್ನ ಮೇಲೆ, ಚಂದನ್ ಅವ್ರ ಮೇಲೆ, ಇಬ್ಬರ ಮೇಲೂ ಇರ್ಬೋದು. ಆದರೆ ಜೊತೆಗೆ ಅವ್ರ ಅಪ್ಪ ಅಮ್ಮ ಇಷ್ಟು ವರ್ಷ ಗೊಂಬೆ ಫ್ಯಾಮಿಲಿ ಮತ್ತು ಚಂದನ್ ಅವರು ತುಂಬ ದೂರ ಇದ್ದರು. ಎಷ್ಟು ವರ್ಷ ಒಬ್ರಿಗೊಬ್ರಿಗೆ ಗೊತ್ತೇ ಇರಲಿಲ್ಲ ಅವ್ರ ಬಗ್ಗೆ. ಆದರೆ ತಿರ್ಗಾ ಅವರೆಲ್ಲ ದೂರ ಆಗ್ಬಿಟ್ರೆ ಸರಿ ಬರಲ್ಲ ಅಲ್ಲ. ಅವರಿಬ್ರು ಮದ್ವೆ ಆದ್ರೆ ಸರಿ ಆಗುತ್ತೆ. ಹಿಂಗೆ ಯಾರಿದಾರಮ್ಮ, ಹಿಂದೆ ಮುಂದೆ ಯಾರು ಇಲ್ಲ, ನೀನೆಲ್ಲ ಹೋಗ್ತೀಯಾ? ನಾನ್ ನನ್ನ ಜೀವನ ನೋಡ್ಕೊಳ್ತೀನಿ, ನನ್ಗೆ ಹೆಂಗ್ ಬಾಳ್ಬೇಕು ಅನ್ನೋ ಗೊತ್ತಿದೆ. ಒಂದ್ ಹೆಣ್ಣಿಗೆ ಒಂದ್ ಗಂಡ ಆಶ್ರಯ ಬೇಕೇ ಬೇಕು. ಯಾರು ಇಲ್ದೆ ಹೆಂಗ್ ಬದುಕಕ್ಕಾಗತ್ತೆ? ಅವ್ರ ತಾತಮ್ಮ ಆದರ್ಶಗಳನ್ನ ಹೇಳ್ಕೊಟ್ಟಿದ್ದಾರೆ, ಅದ್ರ ಪ್ರಕಾರ ಲಚ್ಚಿ ಒಳ್ಳೆ ಲಾಯರ್ ಸಿಕ್ಕಿದೆ, ಇವ್ರನ್ನ ನಿಮ್ ಪರವಾಗಿ ಇಟ್ಕೊಳ್ಳಿ ಹೇಳ್ತಿದ್ದೀನಿ. ಇಲ್ಲ ಅವ್ರ ಪರವಾಗಿ ನಾನು ನಿಂತ್ಕೊಳ್ತೀನಿ ಬಿಡಿ. ವಾವ್, ಸೂಪರ್ ರೀ. ಥ್ಯಾಂಕ್ ಯು ರಾಣಿ ಅವರೇ ಕರೆ ಮಾಡಿದ್ದಕ್ಕೆ. ಓಕೆ ಮಾ, ಓಕೆ ಓಕೆ. ಸೊ ಹೇಳಿದ್ರು ಲಾಯರ್ ನಿಮ್ ಪರವಾಗಿ ನಿಂತ್ಕೋತೀನಿ ಅಂತ, ಬೇಡವಾ?
ಪರವಾಗಿದ್ರೂ ಐ ಮೀನ್ ಚೆನ್ನಾಗಿರುತ್ತೆ. ಲಾಯರ್ ನ್ಯಾಯದ ಕಡೆ ಇರ್ತಾರೆ ಅಂತ ಹೇಳಕ್ಕಾಗಲ್ಲ, ಬಟ್ ಚಿನ್ನು ನ್ಯಾಯ. ಇಷ್ಟೊತ್ತು ನಾವು ಚಂದನ ಕೇಳಿದ್ವಿ, ಚಿನ್ನನ ಕೇಳಿದ್ವಿ, ಗೊಂಬೆನ ಕೇಳಿದ್ವಿ, ಯಾರ ಜೊತೆ ಇರ್ತಾರೆ, ಚಂದನ್ ನೀವು ಯಾರ ಜೊತೆ ಇರ್ತೀರಾ ಅಂತ. ನಮ್ಮ ಡೈರೆಕ್ಟರ್ನ ಕೇಳಬೇಕು ಅಂತಂದ್ರು. ಈಗ ಕ್ಯಾಪ್ಟನ್ ಆಫ್ ದ ಶಿಪ್ ಸತೀಶ್ ಕೃಷ್ಣ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವ್ರನ್ನೇ ಕೇಳೋಣ ಯಾರ ಜೊತೆ ಇರ್ತಾರೆ ಅಂತ. ಸತೀಶ್ ಕೃಷ್ಣ ಸರ್, ನಮಸ್ತೆ ಆ್ಯಂಡ್ ವೆಲ್ಕಮ್ ಟು ದ ಶೋ. ಸೊ ಹೇಳಿ, ಚಂದನ್ ಅವರು ಕೇಳಿದ್ದಕ್ಕೆ ನಮ್ಮ ಡೈರೆಕ್ಟರ್ನ ಕೇಳಬೇಕು ಅಂತಂದ್ರೆ ಈಗ ನಿಮ್ಮನ್ನೇ ಕೇಳ್ತೀನಿ. ಚಂದು ಲಚ್ಚಿ ಜೊತೆ ಇರಬೇಕಾ ಅಥವಾ ಗೊಂಬೆ ಜೊತೆ ಇರಬೇಕಾ? ಯಾರ ಜೊತೆ ಇರಬೇಕು ಅನ್ನೋದು ಅದು ಒಳ್ಳೆ ಪ್ರಶ್ನೆನೇ. ಚಂದನ್ನು ಗೊಂಬೆ ಜೊತೆ ಪ್ರೀತಿಯ ಬಾಯ್ ಫ್ರೆಂಡ್ ಆಗಿರ್ತಾನೆ, ಮದುವೆ ಆದಮೇಲೆ ಗಂಡನಾಗಿರಬಹುದು. ಅಲ್ಲಿವರೆಗೂ ಲಚ್ಚಿ ಜೊತೆ ಒಳ್ಳೆ ಫ್ರೆಂಡಾಗಿ ಒಂದು ಸೆಕ್ಯೂರಿಟಿ ಕೊಟ್ಕೊಂಡು ಅವಳಿಗೆ ಒಂದು ಬಾಳು ಕೊಡೋದಕ್ಕೋಸ್ಕರ ಓಡಾಡ್ತಾನೆ, ಅವಳನ್ನ ಸೆಟ್ಲ್ ಮಾಡ್ತಾನೆ ಒಂದು ಕಡೆ. ಸೊ ಅವ್ರನ್ನ ಸೆಟಲ್ ಅದು ಮಾಡ್ತಾರೆ. ಸದ್ಯದ ಚಂದನ್ ಪಾತ್ರದ ಇಂಟೆನ್ಷನ್. ಲಚ್ಚಿನ ಸೆಟಲ್ ಮಾಡ್ತಾರೆ ಅಂತಂದ್ರೆ ಯಾವ ಥರ ಸೆಟಲ್ ಮಾಡ್ತಾರೆ? ಇವಾಗ ಆಲ್ರೆಡಿ ಒಂದು ಮನೆಯಲ್ಲೇ ಇದ್ದಾರೆ, ಜೊತೆಲೇ ಇದ್ದಾರೆ, ಅವ್ಳಿಗೆ ತೊಂದರೆ ಆಗದಿರೋ ಥರ ಅವನಿದ್ದಷ್ಟು ಹೊತ್ತು ನೋಡ್ಕೊಳ್ತಾ ಇದ್ದಾನೆ. ಸೊ ನಾಳೆ ಚಂದು ಮದುವೆ ಆದ್ಮೇಲೆ ಯಾರು ನೋಡ್ಕೋತಾರೆ? ಅಲ್ಲ, ಒಬ್ಬರು ಇನ್ನೊಬ್ರಿಗೆ ಜೀವನ ಕೊಡೋದು ಅಂದರೆ ಗಂಡನಾಗೆ ಜೀವನ ಕೊಡಬೇಕು ಅಂತೇನಿಲ್ಲ. ಫ್ರೆಂಡಾಗಿ ಕೊಡ್ಬೋದು ಅಥವಾ ಫೈನಾನ್ಷಿಯಲಿ ಹೆಲ್ಪ್ ಮಾಡ್ಬೋದು. ಗಾರ್ಡಿಯನ್, ನೀವು ನಿಮ್ಮ ಗೆಳತಿಗೆ ಫ್ರೆಂಡಾಗಿ ಜೀವನ ಕೊಡೋದಿರುತ್ತೆ. ಚಂದನ್ಗಂತೂ ಸಾಕಷ್ಟು ಜನ ಫ್ಯಾನ್ಸ್ ಇದ್ದಾರೆ, ಸಿಕ್ಕಾಬಟ್ಟೆ ಜನ ಇಷ್ಟಪಡ್ತಾರೆ ನಿಮ್ಮನ್ನು. ಒಬ್ಬರು ಸೂಪರ್ ಫ್ಯಾನ್ ನಮ್ಮ ಜೊತೆ ಇದ್ದಾರೆ ಇವಾಗ ಲೈನ್ನಲ್ಲಿ. ಅವ್ರು ನಿಮ್ಮ ಜೊತೆ ಮಾತಾಡಬೇಕಂತೆ ಕಾಯ್ತಾ ಇದ್ದಾರೆ. ಮಾತಾಡ್ಸೋಣ. ಹೆಲೋ. ಹಾಯ್ ಚಂದು. ಹಾಯ್, ಯಾರು? ಗೊತ್ತಾಗ್ಲಿಲ್ವಾ? ಏನಾದ್ರು ಒಂದು ಕ್ಲೂ ಕೊಡಿ, ಗೊತ್ತಾಗುತ್ತೆ. ನನ್ಗೆ ಇವಾಗ ತಾನೇ ಪಾರ್ಕ್ ಅಲ್ಲಿ ಸಿಗ್ತೀನಿ ಅಂತ ಹೇಳ್ಬಿಟ್ಟು ನಾನು ಇಲ್ಲಿ ವೇಟ್ ಮಾಡ್ತಾ ಇದ್ದೀನಿ, ನೀವು ಇನ್ನೂ ಗೊತ್ತಾಗ್ಲಿಲ್ಲ ಅಂತೆಲ್ಲ. ಇನ್ನೊಂದು ಯಾರು ಟ್ರಯಾಂಗಲ್ ಮಧ್ಯ ಇಲ್ಲಿ ಇಟ್ಕೊಂಡ್ಬಿಡಿ, ಕಟಾಕ್ಬಿಟ್ಟಿದ್ದಾರೆ ನನ್ನ, ಬರಕಾಗ್ತದೆ. ಯಾರು ಹೇಳಿ, ನಿಮ್ಮ ಹೆಸರು ಹೇಳಿ. ನನ್ನ ದಿನ ಪಾರ್ಕ್ ಅಲ್ಲಿ ಕಾಯ್ತಾರೆ, ದಿನ ಅವ್ರು ಬಂದು ಕಟ್ಟಾಕ್ತಾರ ನಿನ್ನ. ನಾ 10 ಜನಕ್ಕೆ ಅಪಾಯಿಂಟ್ಮೆಂಟ್ ಕೊಟ್ಟಿದ್ದೀನಿ ಸದ್ಯಕ್ಕೆ. ನಿಮ್ಮ ಹೆಸರು? ಕಾಯ್ತಾನೆ ಇರ್ತೀನಿ, ಬಟ್ ನಾನು ಕಾಯ್ತಾ ಇರ್ತೀನಿ. ದಟ್ ಇಸ್ ಓಕೆ. ಐ ಲವ್ ಯು ಸೋ ಮಚ್ ಅಲ್ಲ. ಐ ಲವ್ ಯು ಟು. ನಿಮ್ಮ ಹೆಸರು ಹೇಳಿ. 10 ಜನಕ್ಕೆ ಐ ಲವ್ ಯು ಹೇಳಿದ್ದೀನಿ ಸದ್ಯಕ್ಕೆ. ಈಗ ನಿಮ್ಮ ಹೆಸರು ಹೇಳಿ. ಇವಾಗ ನಾನೇನ್ ಮಾಡ್ಲಿ? ಇನ್ನೂ ಗೊತ್ತಾಗ್ಲಿಲ್ವಾ ನಿಮ್ಗೆ ಯಾರು ಅಂತ ಗೊತ್ತಾಗ್ಲಿಲ್ವಾ? ಪಾರ್ಕಲ್ಲಿ ಸಿಗ್ತೀನಿ ಅಂತ ಹೇಳಿದ್ರಂತಲ್ಲ, ಬರೀ ಇಬ್ರೇ ಅನ್ಕೊಂಡೆ, ಇನ್ನೊಬ್ರು ಯಾರೋ ಹೊಸಬ್ರು ಎಂಟ್ರಿ ಆಗಿದ್ದಾರೆ ಈಗ. ತುಂಬಾ ಜನಕ್ಕೆ ಹೇಳಿದ್ದೆ ಸಿಗ್ತೀನಿ ಅಂತ. ಐ ಆಮ್ ಅ ಹ್ಯೂಜ್ ಫ್ಯಾನ್ ಆಫ್ ಯು. ಯಾರು ಹೆಸರು ಗೊತ್ತಾಗಿಲ್ಲ. ಐ ಹ್ಯಾವ್ ಟೋಲ್ಡ್ ಯು ದಟ್ ಆಲ್ಸೋ. ಹೇಳಿದೀನಿ ನಾನು ಆಗ್ಲೇ ನಿಮ್ಗೆ ಅದನ್ನ, ನಾನು ನಿಮ್ ದೊಡ್ಡ ಫ್ಯಾನ್ ಅಂತ. ಥ್ಯಾಂಕ್ ಯು so much for being my fan. ಭಾವನಾ ಬೆಳಗೆರೆ, ಶ್ರೀನಗರ ಕಿಟ್ಟಿ ಅವರು ಧರ್ಮಪತ್ನಿ ನಮಸ್ತೆ ಲೈನ್ ಇದ್ದಾರೆ. ಓ ಮೈ ಗಾಡ್. ಹಾಯ್, ಹೌ ಆರ್ ಯು? ಹಾಯ್, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು? ಸೂಪರ್ ಆಗಿದ್ದೀನಿ. ಹೇಳಿ ಭಾವನಾ ಅವರೇ. I should tell all the viewers that I am a huge fan. ನನಗೆ ತುಂಬಾ ಇಷ್ಟ ಚಂದನ್ ಅಂದ್ರೆ, and very good caliber actor ನೀವು ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಭಾವನಾ ಅವರು ಯಾಕೆ ಇಷ್ಟ ಆಗ್ತಾರೆ ನಿಮ್ಗೆ ಚಂದು ಅಷ್ಟೊಂದು? ಆಕ್ಟಿಂಗ್ ವೈಸ್ ನಂಗೆ ಐ ಥಿಂಕ್ ತುಂಬಾ ಚೆನ್ನಾಗಿ ಆಕ್ಟ್ ಮಾಡ್ತಾರೆ, ಅಂಡ್ ಲುಕ್ ವೈಸ್ ಐ ಥಿಂಕ್ ಈಸ್ ರಿಯಲಿ ತುಂಬಾ ಚೆನ್ನಾಗಿದ್ದಾರೆ ನೋಡಕ್ಕೆ. ಅದಕ್ಕಿಂತ ಜಾಸ್ತಿ ಇನ್ನೇನು ಗೊತ್ತಿಲ್ಲ, ಅದರಿಂದ ಇಷ್ಟ. ಥ್ಯಾಂಕ್ ಯು ಸೋ ಮಚ್ ಭಾವನಾ. ಸೊ ಭಾವನಾ ಅವರೇ, ಲಕ್ಷ್ಮೀ ಬಾರಮ್ಮ ಧಾರಾವಾಹಿ ನೋಡ್ತಿದ್ದೀರಿ, ಸೊ ನಿಮ್ಮ ಪ್ರಶ್ನೆ ಏನು ಧಾರಾವಾಹಿ ಬಗ್ಗೆ? ಚಂದುಗೆ ಆಕ್ಚುಲಿ ಅವರು ಈಗಾಗ್ಲೇ ನಮಗ್ ಗೊತ್ತಿರೋ ಹಾಗೆ ಒಬ್ಬರಿಗೆ ತಾಳಿ ಕಟ್ಟಾಗಿದೆ, ನಮಗ್ ಗೊತ್ತಿಲ್ದಿರೋಕೆ ಇನ್ ಎಷ್ಟು ಜನಕ್ಕೆ ತಾಳಿ ಕಟ್ಟಿದ್ದಾರೆ ಅಂತ. ವೆರಿ ಸ್ಮಾರ್ಟ್ ಕ್ವೆಶ್ಚನ್. ಹೇಳಿ ಚಂದು ಅವರೇ. ಇಲ್ಲಮ್ಮ, ಯಾರಿಗೂ ತಾಳಿ ಅಂತೂ ಕಟ್ಟಿಲ್ಲ. ಒಬ್ರು ಕಟ್ಟೆ ಸಾಕಾಗಿರ್ತೀರಾ? ಒಬ್ರಿಗೆ ಅಕಸ್ಮಾತ್ ಕಟ್ಟೆ ಹಿಂಗಾಗಿದೆ, ನಿಜವಾಗ್ಲೂ ಕಟ್ಟಿದ್ರೆ ಏನೇನ್ ಸಿಚುವೇಶನ್ ಆಗಿರುತ್ತೆ ಅಂತ ನೀವ್ ಹೇಳ್ಬೇಕು. ನಿಮ್ ಮದುವೆ ಆಗಿಲ್ಲ, ಕಿಟ್ಟಿ ಅವ್ರ ಜೊತೆ ಹೇಗಿದೆ ಲೈಫ್? ಅದ್ಭುತವಾಗಿದೆ. ದಯವಿಟ್ಟು ನೀವು ಬೇಗ ಕಟ್ಟಿ, ಟೈಮ್ ಆಯ್ತು. ಐ ವಿಶ್ ಯು ದ ಹೋಲ್ ಟೀಮ್, ಎಲ್ಲಾ ತಂಡಕ್ಕೂ ಒಳ್ಳೇದಾಗ್ಲಿ ಅಂತ ವಿಶ್ ಮಾಡ್ತೀನಿ ನಾನು. ಇಂಟೆಲೆಕ್ಚುಲಿ ಐ ಥಿಂಕ್ ಡೈರೆಕ್ಟರ್ ಒಳ್ಳೆ ಡೈರೆಕ್ಟರ್ ಸಿಕ್ಕಿದ್ದಾರೆ. ETV ಇಸ್ ರಾಕಿಂಗ್. ನಮ್ ಡೈರೆಕ್ಟರ್ ನಮ್ ಜೊತೆನೇ ಇದ್ದಾರೆ. ನಮಸ್ತೆ ಸತೀಶ್ ಕೃಷ್ಣ ಅವರೇ. ನಮಸ್ತೆ ಮೇಡಮ್. ಐ ಥಿಂಕ್ ನೀವು ತುಂಬಾ ಒಳ್ಳೆ ಕ್ಯಾಲಿಬರ್ ಇರೋ ಡೈರೆಕ್ಟರ್ ಅಂತ ಅನ್ಸುತ್ತೆ. ಇಂಟೆಲೆಕ್ಚುಲಿ ತುಂಬಾ ಸೌಂಡ್ ಆಗುತ್ತೆ. ಥ್ಯಾಂಕ್ ಯು ವೆರಿ ಮಚ್ ಮೇಡಮ್. ಸುಮ್ನೆ ಏನೋ ತೋರಿಸ್ಬೇಕಲ್ಲ ಅಂತ ತೋರಿಸ್ತಾ ಇಲ್ಲ ಅನ್ನೋದು ಕನ್ಫರ್ಮ್ ಆಗಿ ಗೊತ್ತಾಗುತ್ತೆ ಧಾರಾವಾಹಿ ನೋಡ್ತಾ ಇರ್ಬೇಕಾದ್ರೆ. ಐ ಥಿಂಕ್ ಸ್ಟೋರಿ ಲೈನ್ ತುಂಬಾ ಚೆನ್ನಾಗಿದೆ. ಹೀಗೆ ಒಳ್ಳೇದಾಗ್ಲಿ ಅಂತ ವಿಶ್ ಮಾಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್ ಮೇಡಮ್. ಥ್ಯಾಂಕ್ ಯು ಸೋ ಮಚ್ ಭಾವನಾ ಅವರೇ ಕರೆ ಮಾಡಿದ್ದಕ್ಕೆ. ಥ್ಯಾಂಕ್ ಯು ವೆರಿ ಮಚ್. ಸೊ ಸತೀಶ್ ಸರ್, ನೀವು ಡೈರೆಕ್ಟರ್ ಅನ್ನೋದನ್ನ ಬಿಟ್ಟು ಸತೀಶ್ ಆಗಿ, ಬರೀ ಸತೀಶ್ ಆಗಿ
ನೀವು ಒಂದು ನಿರ್ಧಾರ ತಗೋಬೇಕು, ಚಂದು ಇವ್ರ ಜೊತೆ ಇರಬೇಕು ಅಥವಾ ಅವಳ ಜೊತೆ ಇರಬೇಕು, ಗೊಂಬೆ ಅಥವಾ ಚಿನ್ನು ಅಂತಂದ್ರೆ ಏನು ನಿರ್ಧಾರ ತಗೋತೀರಾ? ಚಂದನ್ ಪಾತ್ರದ ಪ್ರಕಾರ ಇವಾಗ ನಾವು ಜನರಲ್ಲಾಗಿ ಇವಾಗ ನನಗೆ ಮದುವೆ ಆಗಿ ಒಂದು ಮಗ ಇದ್ದಾನೆ ಅಂದ್ಕೊಳ್ಳಿ. ಮಗ ಇದ್ದು ಎಲ್ಲೋ ಒಂದು ಕಡೆ ಒಂದು ಅನಾಥ ಮಗ ಸಿಕ್ತು, ಅದಕ್ಕೆ ಯಾರೂ ದಿಕ್ಕಿಲ್ಲ ಅಂದಾಗ ಮಾನವೀಯತೆ ದೃಷ್ಟಿಯಿಂದ ಅದಕ್ಕೊಂದು ಲೈಫ್ ಕೊಡಬೇಕು ಅನ್ನೋ ಕಾರಣಕ್ಕೋಸ್ಕರ ಕರ್ಕೊಂಡೋಗಿ ಒಂದು ಕಡೆ ಬಿಟ್ಟು ಎಜುಕೇಷನ್ನು, ವಸತಿ, ಪ್ರತಿಯೊಂದು ನೋಡ್ಕೋಬೋದು. ಹಾಗಂತ ಅದನ್ನು ನಮ್ಮನೆ ಕರ್ಕೊಂಬಂದು ಅದು ನನ್ನ ಮಗನೇ ಅಂತ ನಾವು ಸಾಕೋಕ್ಕಾಗಲ್ಲ. ಅದೇ ರೀತಿಯೇ ಚಂದನ್ನು ಆ ಚಿನ್ನೋನ ಪಾತ್ರಕ್ಕೆ ನ್ಯಾಯ ಒದಗಿಸ್ತಾ ಇರೋದು ಅದೇ ರೀತಿ. ಹಾಗನ್ಬಿಟ್ಟು ಅದನ್ನೇ ತನ್ನ ತಾಳಿ ಕಟ್ಟಿದ ಕಾರಣಕ್ಕೋಸ್ಕರ ನನ್ನ ಹೆಂಡತಿ ಅಂತ ಸ್ವೀಕರಿಸಬೇಕು ಅನ್ನೋ ಭಾವನೆ ಚಂದನ್ ಪಾತ್ರಕ್ಕೆ ಯಾವತ್ತೂ ಬಂದಿಲ್ಲ. ಬಹುಶಃ ಮುಂದೆ ಬರುತ್ತೋ ಇಲ್ವೋ ಸದ್ಯದ ಪರಿಸ್ಥಿತಿಯಲ್ಲಿ ಗೊತ್ತಿಲ್ಲ. ಓಕೆ, ವೆರಿ ಸ್ಮಾರ್ಟ್ ಆನ್ಸರ್. ಪರ್ಫೆಕ್ಟ್ ಆನ್ಸರ್ ಆ್ಯಕ್ಚುಲಿ. ಈಗ ಚಾಮರಾಜನಗರದ ನಾಗಮಣಿ ಅನ್ನೋರು ಲೈನಲ್ಲಿದ್ದಾರೆ. ನಾಗಮಣಿ ಅವರೇ ನಮಸ್ತೆ. ನಮಸ್ತೆ ಮೇಡಮ್. ನಿಮ್ದು ಸೀರಿಯಲ್ ಲಕ್ಷ್ಮೀ ಬಾರಮ್ಮ ಸೀರಿಯಲ್ ತುಂಬಾ ಚೆನ್ನಾಗಿ ಬರ್ತೈತೆ. ಮತ್ತೆ ಅದು ಎಲ್ಲ ತುಂಬಾ ಚೆನ್ನಾಗಿದೆ. ಫ್ಯಾಮಿಲಿ ಮ್ಯಾಟ್ರು. ಓಕೆ, ಯಾರ ಜೊತೆ ಮಾತಾಡ್ತೀವಿ ಫಸ್ಟು? ಚಂದ ಅವ್ರ ಜೊತೆ ಮಾತಾಡಿ. ನಮಸ್ತೆ ಮಾ, ಚೆನ್ನಾಗಿದ್ದೀರಾ? ಹ್ಞೂ ಚೆನ್ನಾಗಿದ್ದೀವಿ. ನೀವು ಈಗ ಲಕ್ಷ್ಮಿ ಅವ್ರಿಗೆ ತಾಳಿ ಕಟ್ಟಿದ್ದೀರಾ. ಹೌದು. ಗೊಂಬೆ ಅವ್ರನ್ನ ಇಷ್ಟಪಡ್ತಾ ಇದ್ದೀರಾ. ಹೌದು. ನೀವು ಯಾರನ್ನ ಒಪ್ಕೊತೀರಾ ಈಗ? ಒಪ್ಕೊಳ್ಳೋಂಥ ಇದು ಅಂದರೆ ಪ್ರೀತಿಸಿದ ಹುಡುಗಿ ಜೊತೆ ಮುಂದಿನ ಜೀವನ ಕಾಣಬೇಕು ಅಂತ ಕನಸಲ್ಲಿದೆ. ಅಂದ್ರೆ ಅವಳಿಗೆ ತಾಳಿ ಕಟ್ಬಿಟ್ಟಿದ್ರ ಅಲ್ವಾ ಆಲ್ರೆಡಿ? ಅದೇ ಈಗ ಬಂದಿರೋದು, ತಗಲಾಕೊಂಡಿರೋದು. ಮತ್ತೆ ಗೊಂಬೆ ಅವ್ರಿಗೆ ಹೇಳಿದ್ರೆ ಒಪ್ಕೋತಾರೆ ಅಲ್ವಾ? ಅದು ಮುಂಚೆನೆ ಹೇಳ್ಬೇಕು. ಅಲ್ಲ, ನಿಮಗೆ ಯಾವ ಆಂಗಲ್ ಇಂದ ಆತರ ಅನ್ಸುತ್ತೆ ಗೊಂಬೆ ಅವ್ರು ಒಪ್ಕೋತಾರೆ ಅಂತ? ಯಾಕೆ ಅಂದ್ರೆ ಅವ್ರ ತಂಗಿನ ತುಂಬಾ ಇಷ್ಟಪಡ್ತಾರಲ್ವಾ? ಚಂದನು ಇಷ್ಟಪಡ್ತಾರಲ್ಲ ಅವರು. ಅದಕ್ಕೆ ಒಪ್ಕೋಬಹುದು. ಇಬ್ರು ಜೊತೆ ಈಗ ನೀವು ಪ್ರೀತಿಸ್ತಿರುವಂತ ಒಂದು ಹುಡುಗನ್ನ ನಿಮ್ಮ ತಂಗಿ ಮದುವೆ ಆದ್ರೆ ನಿಮ್ಗೆ ಓಕೆನಾ? ನಾವತ್ತೂ ಒಪ್ಕೊಳ್ಳಲ್ಲಪ್ಪ. ನಾವ್ ಹೆಂಗ್ ಒಪ್ಕೊಳಕಾಯ್ತದೆ? ಅದು ಜೀವನ ಅಲ್ವಾ? ಇದು ಜೀವನಾನೇ. ನಿಜ ಜೀವನನ ಪೋರ್ಟ್ರೇಟ್ ಮಾಡ್ತಿರ್ತಾರೆ ಅಷ್ಟೇ ಕ್ಯಾಮ್ರಾ ಮುಂದೆ. ಚಿನ್ನು ಅವರಿದ್ದಾರೆ, ಚಿನ್ನು ಜೊತೆ ಮಾತಾಡಿ. ಓಕೆ, ಚಿನ್ನು ಅವ್ರ ಕರ್ಕೊಡಿ. ಮಾತಾಡಿ. ಹಲೋ, ನಮಸ್ಕಾರ. ಏನ್ ಚಿನ್ನು ಅವರು ಮೇಡಮ್ ತುಂಬಾ ಸ್ಮೂತ್ ಆಗಿ ಮಾತಾಡ್ತಿರೋದ ನೀವು ಸೀರಿಯಲ್. ರಿಯಲ್ ಲೈಫಲ್ಲೂ ಅದೇ ತರನೇ ಇರೋದು ನೀವು? ಹಾ, ನೀವಿವಾಗ ಹೇಗೆ ಮಾತಾಡ್ತಿದ್ದೀರೋ ನಾನು ಹಾಗೆ ಇರೋದು. ನಾನು ಸ್ವಲ್ಪ ಸ್ಟ್ರಾಂಗ್ ಆಗಿ ಮಾತಾಡ್ತಾ ಇದ್ದೀನಿ. ಓ, ನಿಮ್ಗೆ ಇದೇ ಸ್ಟ್ರಾಂಗಾ? ಹಂಗಾರೆ ಸರಿ, ಸೂಪರು. ಮತ್ತೆ ತುಂಬಾ ಚೆನ್ನಾಗಿ ಆಕ್ಟ್ ಮಾಡ್ತಾ ಇದ್ದೀರಾ. ಧನ್ಯವಾದ. ನಿಮ್ಮ ಅಕ್ಕ ಗೊಂಬೆ ಅವರು ನಿಮ್ಮನ್ನ ತುಂಬಾ ಇಷ್ಟಪಡ್ತಾರೆ. ಅವ್ರಿಗೆ ನೋವಾಗ್ದಂಗೆ ನೀವು ನೋಡ್ಕೋಬೇಕು, ಆಯ್ತಾ? ಖಂಡಿತವಾಗ್ಲು. ಅವಳಿಗೆ ನೋವಾಗ ನಾನು ಹೆಂಗೆ ನೋಡ್ಕೊಳ್ಳೋಣ? ನೀವು ಎಲ್ಲ ಕೈಯೆಲ್ಲ ಸುಟ್ಕೊಂಡು ಹಂಗೆಲ್ಲ ಗಾಯ ಎಲ್ಲ ಮಾಡ್ಕೊಂಡ್ರೆ ಅವ್ಳಿಗೆ ಎಷ್ಟು ನೋವಾಗ್ತೈತೆ ನೋಡಿ. ಆದರೆ ಅವಳಿಗೋಸ್ಕರ ತಾನೇ ನಾನು ಸುಟ್ಕೊಂಡಿದ್ದು. ನೀವು ಅವಳಿಗೋಸ್ಕರ ಸುಟ್ಕೊಂಡ್ರೆ ಅವಳಿಗೆ ನೋವಾಗ್ತೈತೆ ಅಲ್ವಾ? ನಾಗಮಣಿ ಅವರೇ, ನೀವು ಧಾರಾವಾಹಿ ನೋಡ್ತಿದ್ದೀರಿ ಅಲ್ವಾ? ಹೌದೌದು. ನಿಮಗೆ ಏನ್ ಅನ್ಸುತ್ತೆ, ಗೊಂಬೆ ತನ್ನ ಪ್ರೇಮಿನ ಜಾಸ್ತಿ ಅಂದ್ರೆ ಚಂದುನ ಜಾಸ್ತಿ ಇಷ್ಟಪಡ್ತಾರ ಅಥವಾ ತಂಗಿನ ಜಾಸ್ತಿ ಇಷ್ಟಪಡ್ತಾರ ಅನ್ಸುತ್ತಾ? ತಂಗಿನ ಜಾಸ್ತಿ ಇಷ್ಟಪಡ್ತಾರೆ. ಸೊ ಚಂದುನ ಇಷ್ಟಪಡಲ್ಲ ಅನ್ಸುತ್ತೆ? ಅಂದ್ರೆ ತುಂಬಾ ಜಾಸ್ತಿ ಇಷ್ಟಪಡೋದು ತಂಗಿನ, ನೆಕ್ಸ್ಟ್ ಚಂದನ್ನ. ತಂಗಿಗೋಸ್ಕರ ಗೊಂಬೆ ಚಂದುನ ತ್ಯಾಗ ಮಾಡ್ತಾರೆ ಅನ್ಸುತ್ತಾ? ಗೊತ್ತಾದ್ರೆ ತ್ಯಾಗ ಮಾಡ್ತಾರೆ. ಗೊತ್ತಾದ್ರೆ ತ್ಯಾಗ ಮಾಡ್ತಾರೆ. ಅವರು ನಿಮ್ ತರನೇ ಆದ್ರೆ ಏನ್ ಮಾಡೋದು ಆಮೇಲೆ? ಇಲ್ಲ ಹಂಗೇನ ಆಗಲ್ಲ. ಹಂಗೆಲ್ಲ ಆಗಲ್ಲ. ಓಕೆ, ಸಿಕ್ಕಾಪಟ್ಟೆ ಕಾನ್ಫಿಡೆನ್ಸ್ ಅಲ್ಲಿ ಹೇಳ್ತಿದ್ದೀರಿ. ನೋಡೋಣ ಏನಾಗುತ್ತೆ. ಥ್ಯಾಂಕ್ ಯು ಸೋ ಮಚ್ ನಾಗಮಣಿ ಅವರೇ ಕರೆ ಮಾಡಿದ್ದಕ್ಕೆ. ಈಗ ಮತ್ತೊಬ್ಬ ಸರ್ಪ್ರೈಸ್ ಕಾಲರ್ ನಮ್ಮ ಜೊತೆ ಇದ್ದಾರೆ. ಸೊ ಮತ್ತೆ ನಿಮ್ಮ ಟರ್ನ್ ಗೆಸ್ ಮಾಡೋದು. ಫೋರ್ತ್ ಸರ್ಪ್ರೈಸ್. ಈ ಸರಿ ಯಾರು ಗೆಸ್ ಮಾಡೋದು? ನಾನು ಚಿನ್ನ? ಯಾರಾದ್ರೂ ಗೆಸ್ ಮಾಡ್ಬೋದು. ಹೆಲೋ. ಹಲೋ, ನಮಸ್ತೆ. 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 ಯಾರು ಗೆಸ್ ಮಾಡ್ತಾರಂತೆ? ಯಾರಾದ್ರೂ ಗೆಸ್ ಮಾಡ್ಬೋದು. ಪ್ರಕಾಶ್ ಸರ್. ಪ್ರಕಾಶ್ ಸರ್ ಅಲ್ಲ, ಗೆಸ್ ಮಾಡಿ ಕರೆಕ್ಟ್ ಆಗಿ. ಮಿಲನಾ ಪ್ರಕಾಶ್ ಸರ್. ರಾಂಗ್ ಗೆಸ್. ನೋಡಿ, ಚಂದನ್ ಅವ್ರು ಕರೆಕ್ಟ್ ಆಗಿ ಗೆಸ್ ಮಾಡ್ಬಿಟ್ರು. ನಮ್ಮ ಮೊದಲನೇ ಧಾರಾವಾಹಿ ಆದ್ಮೇಲೆ ನಾವು ಫಸ್ಟ್ ಲಕುಮಿಯಿಂದ ಟೆಲಿವಿಷನ್ ಪ್ರೊಡಕ್ಷನ್ಗೆ ಬಂದಿದ್ದು. ಅಲ್ಲಿ ನಾವ್ ಎಷ್ಟು ಹೆಸರು ಮಾಡಿದ್ವು ಅದಕ್ಕೆ ಮೀರಿದ ಹೆಸರು ನಮ್ಗೆ ಲಕ್ಷ್ಮೀ ಬಾರಮ್ಮ ತಂದು ಕೊಟ್ಟಿದೆ. ಸೊ ಹಾಗಾಗಿ ಟೆಲಿವಿಷನ್ ಕೂಡ ಒಂದು ಸಕ್ಸಸ್ಫುಲ್ ವೆಂಚರ್ ನ ಮಾಡಿದೀವಲ್ಲ ಅಂತ ಅದು ತುಂಬಾ ಒಂದು ಖುಷಿ ಇದೆ. ಅದು ಒಂದು ತುಂಬಾ ಚಿಕ್ಕ ಎಳೆ ಆ ಕತೆ. ಅದು ಕೈಗೆ ತಗೊಂಡಾಗ್ಲೇ ಸ್ವಲ್ಪ ಸಾಧಾರಣವಾಗಿ ಕಾಣಿಸ್ತಾ ಇತ್ತು, ಬಟ್ ಅದಿಷ್ಟು ಅದ್ಭುತವಾಗಿ ಮೂಡ್ ಬರುತ್ತೆ ಟೆಲಿವಿಷನ್ ಅಲ್ಲಿ ಅಂತ ನನಗೆ ಒಂದ್ ಸ್ವಲ್ಪ ಡೌಟ್ ಇತ್ತು ಎಲ್ಲೋ ಒಂದ್ ಕಡೆ. ಬಟ್ ಸರ್ಟನ್ ಕ್ಯಾರೆಕ್ಟರೈಸೇಷನ್ಸ್ ಅದೆಲ್ಲ ಬಂದು ತುಂಬಾ ಚೆನ್ನಾಗಿ ಅದ್ಭುತವಾಗಿ ಮೂಡ್ ಬಂದಿರೋದ್ರಿಂದ
ಜನಕ್ಕೆ ತುಂಬಾ ಇಷ್ಟ ಆಗಿದೆ ಅಂತ ನಾನು ಅನ್ಕೊಳ್ತೇನೆ. ಸೊ ಎಲ್ರು ಪಾತ್ರಕ್ಕೆ ನ್ಯಾಯ ಒದಗಿಸ್ತಾ ಇದಾರೆ ಅನ್ಸುತ್ತಾ? ಖಂಡಿತವಾಗ್ಲು, ಇಲ್ಲಾಂದ್ರೆ ಎಲ್ರು ಒಂಥರ ಟಾಕ್ ಆಫ್ ದ ಟೌನ್ ತರ ಎಲ್ರು ಫ್ಯಾಮಿಲಿಯಲ್ಲೂ ಅವ್ರು ಒಬ್ಬರಾಗಿದ್ದಾರೆ. ಲಚ್ಚಿ ಆಗಿರ್ಬೋದು, ಗೊಂಬೆ ಆಗಿರ್ಬೋದು, ಚಂದನ್ ಆಗಿರ್ಬೋದು, ಇವರೆಲ್ಲರೂ ಬಂದ್ಬಿಟ್ಟು ತುಂಬಾ ಎಲ್ರು ಜೀವನಕ್ಕೆ ಹತ್ತಿರವಾದ ಕ್ಯಾರೆಕ್ಟರೈಸೇಷನ್ಸ್ ಆಗಿರೋದ್ರಿಂದಾನೇ ಜನ ಅಷ್ಟು ಖುಷಿಯಾಗಿ ಅಷ್ಟು ಪ್ರೀತಿಯಿಂದ ನೋಡ್ತಾರೆ. ಪ್ರಕಾಶ್, ನನಗೊಂದು ಕ್ಯೂರಿಯಾಸಿಟಿ. ಸೊ ಹೇಳಿ, ನಿಮ್ಗೆ ಇಷ್ಟು ಪಾತ್ರಗಳಲ್ಲಿ ತುಂಬಾ ಹತ್ತಿರವಾದ ಪಾತ್ರ ಅಥವಾ ನಿಮಗೆ ತುಂಬಾ ಇಷ್ಟ ಆಗುವಂತ ಪಾತ್ರ ಅಂದ್ರೆ ಯಾವ್ದು? ನನಗೆ ಪರ್ಸನಲಿ ರಾಮು ಕ್ಯಾರೆಕ್ಟರ್ ತುಂಬಾ ಇಷ್ಟ. ಸೂಪರ್ ಸ್ಟಾರ್ ಅವರು. ಸೂಪರ್ ಸ್ಟಾರ್ ರಜನಿಕಾಂತ್. ಆ ಕ್ಯಾರೆಕ್ಟರೈಸೇಷನ್ ಏನಂದ್ರೆ ಪಾಪ ಎಲ್ಲಾ ತರವಾದ ಒಂದು ಸಂಕಟದಲ್ಲಿ ಸಿಕ್ಕಾಕೊಳ್ಳುವಂತ ಒಂದು ಕ್ಯಾರೆಕ್ಟರ್. ಎಲ್ಲಾರು ನಿಭಾಯಿಸ್ಕೊಂಡು ಯಾರಿಗೂ ನೋವಾಗದಿರೋ ತರ ಅಂದ್ರೆ ಚಿಕ್ಕ ವಯಸ್ಸಿನಿಂದ ಮನೆ ಕೆಲಸ ಮಾಡ್ಕೊಂಡು ಬೆಳೆದಂತ ಒಂದು ಹುಡುಗ, ಅವನ ಸ್ನೇಹ ಹೀರೋ ಜೊತೆ, ಆಮೇಲೆ ಹೀರೋ ಅವನ್ನ ನೋಡೋ ರೀತಿ, ಒಬ್ಬ ಕೆಲಸವಾದ್ರೂ ಕೂಡ ಅವನ್ನ ಒಂದು ಸ್ನೇಹಿತನ ತರ ಟ್ರೀಟ್ ಮಾಡೋದು, ಆ ಕ್ಯಾರೆಕ್ಟರೈಸೇಷನ್ಸ್, ಆ ಫಾರ್ಮುಲಾ, ಆಮೇಲೆ ಆ ಕೆಮಿಸ್ಟ್ರೀಸ್, ಅದು ನಂಗೆ ತುಂಬಾ ಇಷ್ಟ ಆ ಕ್ಯಾರೆಕ್ಟರೈಸೇಷನ್. ಸರ್ ಒಂದು ಕರೆಕ್ಷನ್ ಸರ್, ಇಲ್ಲಿ ಚಂದನ್ ರಾಮು ಫ್ರೆಂಡ್, ರಾಮು ಹೀರೋ ಇದ್ರಲ್ಲಿ. ಅದೇ ಹೇಳ್ತಾರೆ ಅದು. ರಾಮು ಇಸ್ ರಜನಿಕಾಂತ್ ಆಫ್ ಲಕ್ಷ್ಮೀ ಬಾರಮ್ಮ. He knows everything. ಸೊ ಪ್ರಕಾಶ, ನಾನು ಇಷ್ಟೊತ್ತು ಕೇಳಿದೆ, ಚಂದನ್ನ ಕೇಳಿದೆ, ಹಾಗೆ ಸತೀಶ್ ಕೃಷ್ಣ ಅವ್ರನ್ನು ಕೂಡ ಕೇಳಿದೆ, ಯಾರನ್ನ ಮದುವೆ ಆಗ್ತಾರೆ, ಯಾರ ಜೊತೆ ಇರ್ತಾರೆ ಅಂತ. ಅವರಂತೂ ಬಿಟ್ಕೊಡ್ಲಿಲ್ಲ. ನಾನು ನಿಮ್ಮನ್ನು ಕೇಳ್ತೀನಿ, ನೀವು ಖಂಡಿತ ಹೇಳಲೇಬೇಕು. ಸೊ ಹೇಳಿ, ಯಾರ ಜೊತೆ ಇರ್ತಾರೆ ಮುಂದಕ್ಕೆ? ನನಗ್ ಗೊತ್ತಿದ್ರಲ್ಲ ನಾನು ನಿಮ್ಗೆ ಹೇಳೋದು. ಡೋಂಟ್ ಬಿ ಸ್ಮಾರ್ಟ್, ಹೇಳಲೇಬೇಕು ಪ್ರಕಾಶ್ ಸರ್ ನೀವು. ಟೆಲಿವಿಷನ್ ಫಸ್ಟ್ ನಾನು ತಗೊಂಡಾಗ ಹೇಗೆ ಇಷ್ಟು ದಿನ ನಡ್ಕೊಂಡು ಹೋಗುತ್ತೆ ಧಾರಾವಾಹಿಗಳು ಅನ್ನೋದು ನನಗೆ ತುಂಬಾ ಆಕ್ಚುಲಿ ಪರ್ಸನಲ್ ಆಗಿ ಆಡಿಯನ್ಸ್ ನನಗೆ ತುಂಬಾ ಒಂದು ಕುತೂಹಲ ಇತ್ತು. ಅಂದ್ರೆ ಪಿಕ್ಚರ್ ಅಂದ್ರೆ ಒಂದ್ 2.5 ಗಂಟೆ ನಾವು ಶುರು ಆಗುತ್ತೆ, ಎಲ್ಲಿ ಎಂಡ್ ಮಾಡ್ತೀವಿ ಅಂತ ಗೊತ್ತು, ಎಲ್ಲಿ ಮಿಡ್ ಪಾಯಿಂಟ್ ಅಂತ ಗೊತ್ತು, ಅದನ್ನ ಇಟ್ಕೊಂಡೆ ನಾವು ಕತೆ ಮಾಡ್ತೀವಿ. ಸೊ ಇಲ್ಲಿ ಕೂಡ ನಮ್ಗೆ ಯಾರಿಗೂ ಉತ್ತರ ಅನ್ನೋದಿಲ್ಲ. ದಿನ ಹೇಗೆ ಎಲ್ರ ಲೈಫಲ್ಲೂ ಒಂದೊಂದು ಕತೆಗಳು ನಡ್ಕೊಂಡು ಹೋಗ್ತಾ ಇರುತ್ತೋ, ಅವ್ರ ಡೇ ಟು ಡೇ ಲೈಫ್ ಹೇಗೆ ಹೋಗುತ್ತೋ ಅದೇ ತರ ಲಕ್ಷ್ಮೀ ಬಾರಮ್ಮ ಕೂಡ ನಡ್ಕೊಂಡು ಹೋಗುತ್ತೆ. ಸೊ ಈವನ್ ಐ ಡೋಂಟ್ ನೋ. ಥ್ಯಾಂಕ್ ಯು ಎನಿವೇ. ಬಹಳ ಧನ್ಯವಾದಗಳು ಪ್ರಕಾಶ್ ಸರ್ ಕರೆ ಮಾಡಿದ್ದಕ್ಕೆ ಅಂಡ್ ನಮ್ಮ ಈ ಪ್ರಶ್ನೆಗಳಿಗೆ. ಅಂಡ್ ಹಾಗೆ ಎಲ್ಲ ಲಕ್ಷ್ಮೀ ಬಾರಮ್ಮ ಟೀಮ್ ನವರಿಗೆ ಐ ಆಮ್ ರಿಯಲಿ ಗ್ರೇಟ್ಫುಲ್ ಟು ದೆಮ್ ಅಂಡ್ ವೆರಿ ಥ್ಯಾಂಕ್ಫುಲ್ ಟು ದೆಮ್. ಡೈರೆಕ್ಟರ್ ಇಂದ ಹಿಡಿದು ಎಲ್ಲ ಲೀಡಿಂಗ್ ಸ್ಟಾರ್ಸ್ ಇಂದ ಹಿಡಿದು ಎಲ್ಲ ಸಪೋರ್ಟಿಂಗ್ ಕಾಸ್ಟ್, ಎಲ್ಲ ಟೆಕ್ನಿಷಿಯನ್ಸ್, ಅವರ ಎಲ್ಲರ ಶ್ರಮ ಇವತ್ತಿನ ದಿವಸ ಲಕ್ಷ್ಮೀ ಬಾರಮ್ಮ ಇಷ್ಟು ಚೆನ್ನಾಗಿದೆ ಅಂತ ನಾನು ನಂಬ್ಕೊಂಡಿದ್ದೀನಿ. ಸೊ ಥ್ಯಾಂಕ್ಸ್ ಟು ಆಲ್ ಆಫ್ ದೆಮ್. Thank you so much sir. ಮತ್ತೊಂದು ಸರ್, ಜಯಮಾತಾ ಕಂಬೈನ್ಸ್ is very professional team. I'm glad that I'm working with you guys. Yeah, that is true. Especially Milana Prakash is one gentleman I have ever met. ನೀವು ಹಳೆ ಎಕ್ಸ್ಪೀರಿಯನ್ಸ್ ಕಂಪೇರ್ ಮಾಡಿ ಹೇಳ್ತಾ ಇದ್ದೀನಿ. ಪ್ರಕಾಶ್ ಅಂತ ನನ್ನ ಹುಟ್ಟೆಸರಿಗಿಂತ ಮಿಲನ ಪ್ರಕಾಶ್ ಜಾಸ್ತಿ. ಇಲ್ಲ, ಆಕ್ಚುಲಿ ಒಂದು ಹಿಟ್ ಯಾವ್ದಾದ್ರು ಕೊಟ್ರೆ ಡೈರೆಕ್ಟರ್ ಗಳಿಗೆ ಓಕೆ ಮಿಲನ ಪ್ರಕಾಶ್, ಇನ್ನೊಂದು ಸಿನಿಮಾ ಪ್ರಕಾಶ್ ಅಂತ ಬರುತ್ತೆ. ಬಟ್ ಪ್ರಕಾಶ್ ಸರ್ಗೆ ಮಿಲನ ಪ್ರಕಾಶ್, ಲಕ್ಷ್ಮಿ ಪ್ರಕಾಶ್, ಇವಾಗ ಲಕ್ಷ್ಮೀ ಬಾರಮ್ಮ ಪ್ರಕಾಶ್ ಅಂತ ರೀನೇಮ್ ಆಗುತ್ತೆ ಸರ್. ಸೊ ಅದಾಗಿದೆ ಆಲ್ರೆಡಿ. ವೆರಿ ಗ್ಲಾಡ್, ಸ್ವಲ್ಪ ಚೇಂಜ್ ಆದ್ರೂ ಆಗ್ಲಿ. ಥ್ಯಾಂಕ್ ಯು ಸೋ ಮಚ್ ಪ್ರಕಾಶ್ ಸರ್ ಕರೆ ಮಾಡಿದ್ದಕ್ಕೆ. ಅಂಡ್ ವಿಶ್ ಯು ಆಲ್ ದಿ ಬೆಸ್ಟ್. ಅಂಡ್ ಥ್ಯಾಂಕ್ಸ್ ಟು ಎವ್ರಿವನ್ ಅಟ್ ETV. ಥ್ಯಾಂಕ್ ಯು ಸೋ ಮಚ್. ಈಗ ನಡೀತಿರೋ ಹಾಗೆ ಚಂದನ್ ಗೊಂಬೆ ಮದುವೆ ಆದರೆ ಚಿನ್ನು ಪರಿಸ್ಥಿತಿ ಏನಾಗುತ್ತೆ? ಅಕಸ್ಮಾತ್ ಗೊಂಬೆ ಜೊತೆ ಮದುವೆ ಆಗದೆ ಚಿನ್ನು ಕಡೆ ಚಂದನ್ ಮನಸ್ಸು ವಾಲಿದ್ರೆ ಗೊಂಬೆ ಅದಕ್ಕೆ ಹೇಗೆ ರಿಯಾಕ್ಟ್ ಮಾಡ್ತಾರೆ? ಇದನ್ನೆಲ್ಲ ತಿಳ್ಕೋಬೇಕು ಅಂತಂದರೆ ಸೋಮವಾರದಿಂದ ಶನಿವಾರ 7:30ಕ್ಕೆ ಪ್ರಸಾರವಾಗೋ ಲಕ್ಷ್ಮೀ ಬಾರಮ್ಮ ಧಾರಾವಾಹಿಯನ್ನು ನೋಡಬೇಕು. ಹಾಗೆ ನಿಮ್ಮೆಲ್ರಿಗೂ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಧನ್ಯವಾದಗಳು. ಹಾಗೆ ನಮ್ಮ ಗೊಂಬೆಯವ್ರಿಗೂ ಕೂಡ ಧನ್ಯವಾದಗಳು. ಸತೀಶ್ ಕೃಷ್ಣ ಸರ್, ಚಂದು ಆ್ಯಂಡ್ ಚಿನ್ನು, ಥ್ಯಾಂಕ್ಸ್ ಅ ಲಾಟ್. ಥ್ಯಾಂಕ್ ಯು ಆ್ಯಂಡ್ ವಿಶ್ ಯು ಆಲ್ ದ ಬೆಸ್ಟ್. ದಯವಿಟ್ಟು ಬೇಗ ಯಾರನ್ನ ಮದುವೆ ಆಗ್ತಾರೆ, ಏನಾಗುತ್ತೆ ಅನ್ನೋದನ್ನ ರಿವೀಲ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ನಿಮಗೂ ಕೂಡ, ಮತ್ತು ಚಾನಲ್ ಅವ್ರಿಗೆ ನಮಗೆ ಒಂದು ಜನರ ಜೊತೆ ಇಂಟ್ರಾಕ್ಷನ್ ಮಾಡೋದಕ್ಕೆ ಒಂದು ಅವಕಾಶ ಕೊಡೋದಕ್ಕೆ ಧನ್ಯವಾದಗಳು.